ಎಲ್ಲ around 3,000 4,000 people will be there. ಆಮೇಲೆ ಟ್ರೈನಿಂಗ್ ಸ್ಕೂಲು ಇಟ್ ಶುಡ್ ಬಿ ಲೈಕ್ ಬಾರಾಮತಿನಲ್ಲಿ ಸ್ಕೂಲ್ ಇದೆಯಲ್ಲ ಶುಡ್ ಬಿ ಲೈಕ್ ದ್ಯಾಟ್ ಓನ್ಲಿ. ನಮ್ಮ ರೈತರು ಯಾವುದೋ ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ ರೈತರಿಗೆ ಕೊಡೋದು. ಈಗ ನಾವು ನೇಪಿಯರ್ ಹುಲ್ ಬೆಳೆಸ್ತೀವಿ, ಅವಾಗ ನಾವು ಅವ್ರಿಗೆ ಹೆಂಗೆ ಬೆಳೆಸ್ಬೇಕು, ಅದು ನಮ್ಮದೇ ಸಸಿಗಳು, ನಮ್ಮದೇ ನರ್ಸರಿ, ಎಲ್ಲ ಥರದ್ದೂ ಬೇಕು ನಮ್ಮ ಹೊಲಗಳಿಗೆ. ಅಲ್ಲಿ ಇಲ್ಲಿ ಕೊಂಡ್ಕೊಂಡು ಏನೇನೋ ಕ್ಯಾಕ್ ಡಾಕ್ಟರ್ಸ್ ಇರ್ತಾರೆ, ಅದೆಲ್ಲ ಬೇಡ. ನಾವು ಯು ಕ್ಯಾನ್ ಹ್ಯಾವ್ ಟ್ರೈನ್, ಯುವರ್ ಆಲ್ ದೇರ್ ಕ್ವಾಲಿಫೈಡ್. ನಿಮ್ಮಂಥವ್ರಿಗಿಂತವ್ರು ಇಷ್ಟು ಜನ ಸಿಗ್ತಾರೆ ನಿಮ್ಮಲ್ಲಿ, ಡಿಪಾರ್ಟ್ಮೆಂಟಲ್ಲಿ ಕ್ವಾಲಿಫೈಡ್ ಪೀಪಲ್ ಆರ್ ದೇರ್. ಸಂಶೋಧನಾ ಕೇಂದ್ರ ಆಮೇಲೆ ಮತ್ತೆ ಪ್ರಾಕ್ಟಿಕಲ್ ಮಾಡೋದು ಸರ್. ಸಂಶೋಧನಾ ಕೇಂದ್ರ ಏನಾಗ್ತದೆ ಅಂದ್ರೆ ಏನೋ ಹೇಳ್ತಾರೆ ಇಲ್ಲ ಸರ್, ಟ್ರೈನಿಂಗ್ ಕೂಡ ಇದು ಮಾಡ್ತಾ ಇದ್ದಾರೆ ಅನ್ಸುತ್ತೆ. ಲಾಸ್ಟ್ 4-5 years ಇಂದ ಆಪರೇಟಿಂಗ್ ಅಲ್ಲಿ ಅಸೋಸಿಯೇಟ್ ವಿತ್ ಸಿ ಆಕ್ಚುಲಿ ಇನ್ನೂ ಪ್ರಾಕ್ಟಿಕಲ್ ಇದರಲ್ಲಿ ನಮ್ದು ಈಗ ಕೋಲ್ಡ್ ಸ್ಟೋರೇಜ್ ಪ್ರೊಸೆಸ್ ಅದು ಮಾಡೋದು, ಅದನ್ನ ಸ್ವಲ್ಪ ಒತ್ತು ಕೊಡ್ಬೇಕು ಸರ್. ಹೌದು, ಕೋಲ್ಡ್ ಸ್ಟೋರೇಜ್ಗೆ IIT ಕಾನ್ಪುರ್ನವರು ಜೊತೆಯಲ್ಲಿ ಒಂದು ಮಾಡಿದಾರೆ. ಉತ್ಪನ್ನಗಳನ್ನ ಮಾಡೋದಕ್ಕೆ ರೆಡಿ ಮಾಡಿ ಸ್ವಲ್ಪ ಅದೇ ಪೋಸ್ಟ್ ಹಾರ್ವೆಸ್ಟ್ ಹಾಕಿದೆ ನೋಡಿ. ಅದು ಜಾಸ್ತಿ ವೀಕ್ ಇದೆ, ಅಲ್ಲ ಅದೊಂದು ಏರಿಯಾ ಭಾಳ ಜಾಸ್ತಿ ಇದೆ. ಅದು ಮೇಡಮ್ ಪ್ರೊಸೆಸಿಂಗ್ ಮಾಡಲಿಕ್ಕೆ ಅದೊಂದು IHR ನಿಂದ ತಗೊಂಡು ಸರ್ ಸ್ವಲ್ಪ ಟ್ರೈನಿಂಗ್ ಕೊಡ್ಕೊಂಡು ರೈತರಿಗೆ ಎಲ್ಲ ಪ್ರತಿ ಮನೆಗೂ ಮಾಡಿ. ಈಗ ಏನು ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ, ಕೊಬ್ಬರಿ ರೇಟ್ ಸಿಗ್ತಿಲ್ಲ. ಸೆಂಟ್ರಲ್ ಸೈಡ್ ನಾವು ಇದರಲ್ಲಿ ಕೋಕೋನಟ್ ಏನು ಬೆಳೀತಾರೆ ನೋಡಿಕೊಂಡು, ಈಗ ಕೋಕೋನಟ್ಟಲ್ಲಿ ಏನೇನು ಸಿಗುತ್ತೆ, ಒಂದು ಗಿಟ್ಕಿಂದ ಮಾಡ್ತಾ ಇದ್ದೀವಿ, ಕೊಬ್ಬರಿ ಎಣ್ಣೆದು ಅದೊಂದು ಬಂತು. ಆಮೇಲೆ ಈ ನ್ಯಾಚುರಲ್ನವರು ಮಾಡ್ತಾ ಇದ್ರಲ್ಲಿ ಟೆಂಡರ್ ಕೋಕೋನಟ್ ಅದು, ಆಮೇಲೆ ಎಳ್ನೀರಿಂದಿದು ಅದೆಲ್ಲ ಪ್ರೊಸೆಸಿಂಗ್ ಮಾಡಲಿಕ್ಕೆ. ಆಮೇಲೆ ಕೋಲ್ಡ್ ಸ್ಟೋರೇಜ್ ವೆರಿ ಇಂಪಾರ್ಟೆಂಟ್ ನಮ್ಮಲ್ಲಿ. ಅದಕ್ಕೇನೆ ಪ್ರಾಪರ್ ಕೋಲ್ಡ್ ಸ್ಟೋರೇಜ್ IIT ಕಾನ್ಪುರ್ನವ್ರು ಮಾಡೋ ಟೆಕ್ನಾಲಜಿ ಇದೆ. ಅವ್ರ ಟೀಮ್ ಬಂದಿಲ್ಲ ಇವತ್ತು, ಆ್ಯಕ್ಚುಲಿ ವೆಡ್ನೆಸ್ಡೇಗೆ ಪ್ಲಾನ್ ಮಾಡ್ಕೊಂಡಿದ್ವಿ. ವಿಲ್ ಬ್ರಿಂಗ್ ದೆಮ್ ಆಲ್ಸೋ ಆನ್ ದಿಸ್ ಡೇಸ್. ಅವ್ರದ್ದು ಏನಾಗ್ತದೆ ಅದೊಂದು ಇದೆ ಮೇಡಮ್, ಅವ್ರದ್ದು 72 hours ತನಕ ವಿತೌಟ್ ಪವರ್ ಆಲ್ಸೋ ದಟ್ ಟೆಕ್ನಾಲಜಿ ರನ್ಸ್. ಎಕ್ಸಾಂಪಲ್ ಫಾರ್ಮರ್ಸ್ಗೆ ಒಂದೊಂದು ಮನೆಗೆ ಒಂದೊಂದು ಸ್ಮಾಲ್ ಬಾಕ್ಸಸ್ ಕೊಟ್ಬಿಟ್ಟು ದೇ ಕ್ಯಾನ್ ಕೀಪ್ ದೇರ್. ಈಗ ಗಿಟ್ಗೆ ಏನಾಗ್ತದೆ, ಹೊರಗಡೆ ಇಟ್ಟಿರ್ತೀವಿ, ಹಾಳಾಗ್ತದೆ, ಅದನ್ನು ಅವ್ರಿಗೆ ಪ್ರಾಪರ್ ಬಾಕ್ಸ್ ಕೊಟ್ಟು ಒಂದು ಮಿನಿ ಕೋಲ್ಡ್ ಸ್ಟೋರೇಜ್ ಆಗ್ಬಿಡ್ತು ಅವ್ರ ಮನೆಗೆ. ಇಲ್ಲಿ ತಂದುಬಿಟ್ಟು EV ವೆಹಿಕಲ್ಸ್ ಇಲ್ಲಿ ಇದೆ, ಅವಾಗ ಪ್ರೊಸೆಸಿಂಗ್ ಮಾಡಿಕೊಂಡು ಆಮೇಲೆ ಈ ನ್ಯಾಮಿಂದ ಅಥವಾ ಈಗ ಲೈಕ್ ಬಿಗ್ ಬಾಸ್ಕೆಟ್ ಅದಕ್ಕೆಲ್ಲ ಲಿಂಕ್ ಮಾಡ್ಬೋದು. ಮಾರ್ಕೆಟಿಂಗ್ ಥ್ರೂ ಮಾಡ್ಕೊಂಡು ಮಾರ್ಕೆಟಿಂಗ್ ಲಿಂಕ್ ಮಾಡಿದ್ರೆ ದೇ ಕ್ಯಾನ್ ಮಾಡ್ಬೋದು. ಫಿಶ್ ಸೋಯಾಸ್ ಇನ್ ಫಿಶರಿ ಅದು ಅದೇ ಥರ ಫಿಶರೀಸ್ಗೂ ಮಾಡ್ಬೋದು, ಲಿಂಕ್ ಮಾಡ್ಕೊಡ್ಬೋದಲ್ಲ ಮೇಡಮ್. ಕ್ಯಾಚ್ ಟು ಕನ್ಸ್ಯೂಮರ್. ಕ್ಯಾಚ್ ಮಾಡಿದ ತಕ್ಷಣ ಒಂದು ಫೋಟೋ ತೆಗ್ದು ಅಂದರೂ ಅವ್ನಿಗೆ 6 ಗಂಟೆ ಒಳಗೆ 8 ಗಂಟೆ ಒಳಗೆ ಮಾರಲಿಲ್ಲ ಅಂದರೆ ವೇಸ್ಟ್. ಅವ್ನಿಗೊಂದು ಬಾಕ್ಸ್ ಕೊಟ್ಬಿಟ್ರೆ ಇಟ್ಕೊಂಡಿರ್ತಾನೆ. ಅವನದು 24 hours ಒಂದು ಆಕಸ್ಮಿಕ ನಾವು ಅದನ್ನು ಕನ್ಸರ್ವ್ ಮಾಡೋಕ್ಕೆ ಕೊಟ್ಬಿಟ್ರೆ ಫ್ರೆಶ್ನೆಸ್ಸು ಈ ಕ್ಯಾನ್ ಗೆಟ್ ಅಲ್ಲ, ಅದನ್ನು ಮಾಡ್ಬೋದು ಅಂತ. ಒಂದು ಆಲ್ರೆಡಿ ಅದನ್ನು ಮಾಲ್ವಣ್ಣಲ್ಲಿ ಮಾಡಿದ್ವಿ. ಮಾಲ್ವಣ್ಣ ಅಂತ ಕೇಳಿರ್ಬೋದು ತಾವು, ಮಹಾರಾಷ್ಟ್ರದಲ್ಲಿ ಅದನ್ನು ಕೊಡ್ತಾ ಇದ್ದೀವಿ. ಇಲ್ಲೂ ಮಾಡ್ಲಿಕ್ಕೆ ಸಾಹೇಬ್ರು ಹೇಳಿದ ಮೇಲೆ ಅದನ್ನು ಫಿಶರೀಸ್ ಆಲ್ಸೋ ಒನ್ ಆಫ್ ದಿ ಪ್ರಾಜೆಕ್ಟ್. ಇದನ್ನು ಬರ್ದಿಲ್ಲ ನಾನು, ಇಟ್ಸ್ ದ್ಯಾಟ್. ತಳಿಗಳಿರ್ಬೋದು, ಅದಕ್ಕೆ ಬೇಕಾದಂಥ ಮೆಡಿಸಿನ್ಸ್ ಇರ್ಬೋದು, ಮತ್ತು ಟ್ರೈನಿಂಗ್ ಇರ್ಬೋದು, ಎಲ್ಲ ಒಟ್ಟಿಗೆ ಮಾಡ್ಬೋದು. ಒಂದು ರೂಫ್ ಅಡಿ ಅಂತ ನಾವು ಅದನ್ನು ಇದು ಮಾಡ್ತಾಯಿದ್ವಿ. ಆ ಥರ ಒಂದು ಪ್ಲ್ಯಾನ್ ಮಾಡ್ತಾಯಿದ್ವಿ. ಅಂದರೆ ನಾವು 9 ಇಲಾಖೆ ಅದು ಯಾವ್ದಾವ್ದು ಹೇಳಿ ಮೇಡಮ್. ವೆಟರ್ನರಿ ಬಂದ್ರೆ ಅದೆಲ್ಲ ಬಂದ್ಬಿಡ್ತದೆ. ಎಲ್ಲ ಡಿಪಾರ್ಟ್ಮೆಂಟ್, ಒಂದು ಅಗ್ರಿಕಲ್ಚರು, ಹಾರ್ಟಿಕಲ್ಚರು, ಸಿರಿಕಲ್ಚರ್, ಮಾರ್ಕೆಟಿಂಗ್, ಒಂದು ಒಟ್ಟು ಟೋಟಲ್ 9. ಮೈನರ್ ಇರಿಗೇಷನ್ ಇಷ್ಟು ಇಲಾಖೆಗಳು ಇನ್ವಾಲ್ವ್. ಮೈನರ್ ಇರಿಗೇಷನ್ ಯಾಕೆಂದರೆ ವಾಟರ್ದು, ಬೆಸ್ಕಾಮ್ದು, ಕರೆಂಟು, ನಿಮ್ಮದು ಸ್ವಲ್ಪ ಲೋನು ಏನು ಆ ಥರದ್ದು ಸ್ವಲ್ಪ ಫೆಸಿಲಿಟೇಟ್ ಮಾಡೋದಕ್ಕೆ. ಮಾರ್ಕೆಟಿಂಗ್ ಸೈಡ್ ಅಂದರೆ APMC. ನಾವು ಮೇಡಮ್ ಆ್ಯಕ್ಚುಲಿ ದಿಸ್ ಈಸ್ ಅವರ್ ನೇಪಿಯರ್. ಒಂದು ಬ್ರಾಂಚ್ ಮಾಡಿದ್ರೆ ಮೇಜರ್ ಇನ್ಕಮ್ ವಿಲ್ ಕಮ್ ಫ್ರಮ್ ದ್ಯಾಟ್. ಅರೌಂಡ್ 25 to 30 CR we are expecting from that. ಇದೆ ಸರ್ ನೇಪಿಯರಲ್ಲಿ. ಈಗ ತಗೋತಿರಲ್ಲ ಇಂಡಿಯನ್ ಆಯಿಲ್ ತಗೊಂಡು ಅದೇ ಎಷ್ಟು ಕ್ವಾಂಟಿಟಿ ತಗೋತಾರ ಅವ್ರು 15. ನಮ್ಮದು ಕೆಪಾಸಿಟಿ ಇರೋದು ನಾವು ಪ್ಲಾನ್ ಮಾಡೋದು ಆ್ಯಕ್ಚುಲಿ ಇನ್ 600 acres ಅಲ್ಲಿ 15 tons CNG ನಾವು ಮಾಡ್ಬೋದು ಮೇಡಮ್ ಪರ್ ಡೇ. 15 CNG 50 rupees kg, 54 kg. ಆ್ಯಕ್ಚುಲಿ ಇಂಡಿಯನ್ ಆಯಿಲ್ ನಿಮಗೆ ಒಂದು ಕಾಂಟ್ರಾಕ್ಟ್ ಸೆಂಡ್ ಮಾಡುತ್ತೆ ಮೇಡಮ್. ಸಾಹೇಬ್ರು ಡಿಸೈಡ್ ಮಾಡಬೇಕು. ಈಗ ಒಂದು ಸೊಸೈಟಿ ಮಾಡಬೇಕಾಗುತ್ತೆ ನಾವು. ಈಗ ಒಂದು ಸೊಸೈಟಿ ಮಾಡಬೇಕಾಗುತ್ತೆ. ಸೊಸೈಟಿ ವಿತ್ ಇನ್ಕ್ಲೂಡಿಂಗ್ ಕೋಆಪರೇಟಿವ್ ಸೊಸೈಟಿ ಮಾಡಿಕೊಂಡು ಅದಕ್ಕೆ ಲ್ಯಾಂಡ್ ಅಲಾಟ್ ಆಗಬೇಕು. ನೀವು ಕೊಡಬೇಕಲ್ಲ ಲ್ಯಾಂಡ್. ನಮ್ಮ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್, ಹಾರ್ಟಿಕಲ್ಚರಿಂದ ಅದು ಆ ಸೊಸೈಟಿಗೆ ಅಲಾಟ್ ಮಾಡ್ತೀರಾ. ಸೊಸೈಟಿಲಿ ಅವ್ರ ಹೆಸರಿಗೆ ಆಗಬೇಕು ಅಂತಲ್ಲ, ಇಲ್ಲ ಬೇಡ, ಇದನ್ನು ಅಷ್ಟೇ ಲೀಸಿಗೆ ಕೊಟ್ಟರೆ ಆಯ್ತು. ಲೀಸ್ ಅಲೋಕೇಟ್ ಮಾಡಿದ್ರೆ ಅಷ್ಟೇ. ಈ ಡೆವಲಪ್ಮೆಂಟ್ಸ್ಗೆ ಅಲೋಕೇಶನ್ ಡಿಪಾರ್ಟ್ಮೆಂಟಿಂದ ಮಾಡಿದ್ರೆ ಆಯ್ತು. ಯಾರಿಗೂ ಏನು ಸೇಲ್ ಮಾಡೋದೇನಿಲ್ಲ ಅಲ್ಲಿ, ಯಾರಿಗೂ ಇದಿಲ್ಲ.
ಓನರ್ಶಿಪ್ ಕೊಡೋ Ownership ಬೇಡ ರನ್ ಮಾಡಕ್ಕೆ ಆಕ್ಚುಲಿ ಎಕ್ಸಾಂಪಲ್ ಇರೋ ಜಾಗಕ್ಕೆ ಒಂದು ಸೊಸೈಟಿ ಮಾಡಬೇಕಲ್ಲ. ಎಕ್ಸಾಕ್ಟ್ಲಿ KMRC ಕೊಡಬೇಕಾದ್ರೆ ಫಂಡಿಂಗ್ ಬರಬೇಕಾದ್ರೆ ಅಥವಾ ಒಂದು ಆರ್ಗನೈಸೇಷನ್ ಬೇಕು ನಮಗೆ ಇದಕ್ಕೆಲ್ಲ ಮ್ಯಾನೇಜ್ ಮಾಡಲಿಕ್ಕೆ. ಮೇಡಮ್ ಹ್ಯಾಸ್ ಆಸ್ಕ್ಡ್ ಕ್ವಶನ್ ವಿಲ್ ರನ್ ಇಟ್. ಸೊ ದಟ್ ಕ್ವಶನ್ಗೆ ಮೇಡಮ್ ಅದು ಸೊಸೈಟಿ ವಿಲ್ ಬಿ ದಟ್ ಸೊಸೈಟಿ ವಿಲ್ ಅಪಾಯಿಂಟ್ ಪ್ರೊಫೆಷನಲ್ಸ್ ಟು ರನ್ ಇಟ್. ಸಿ ಇಟ್ ಶುಡ್ ಬಿ ಸೆಲ್ಫ್ ಸಸ್ಟೈನ್ಡ್. ನೇಪಿಯರ್ ಕ್ರಾಸಲ್ಲಿ ಏನು ಇಟ್ ಈಸ್ ಆಲ್ಮೋಸ್ಟ್ ಆಲ್ ಮೆಕನೈಸ್ಡ್ ಸಿಸ್ಟಮ್. ಇಟ್ ವಿಲ್ ರನ್ ಇನ್ ಮೆಕನೈಸ್ಡ್ ಒನ್. ನೇಪಿಯರ್ ಕ್ರಾಸ್ ಒಂದು 600 ಎಕರೆ ಮಾಡಿದ್ರೆ ಸೆಲ್ಫ್ ಸಸ್ಟೈನ್ ಆಗುತ್ತೆ. ಮೋಸ್ಟ್ ಆಫ್ ದ ಪೀಪಲ್ ಆರ್ ನಾಟ್ ಸಕ್ಸಸ್ಫುಲ್ ಬಿಕಾಸ್ ಫಾರ್ಮಲ್ ಡಿಪೆಂಡ್ ಆಗಲ್ಲ. ಯಾಕಂದರೆ ನಮಗೆ 100 ಟನ್ಸಲ್ಲಿ ನಮಗೆ ಏನೇನು ಉಪಯೋಗ ಅದರಲ್ಲಿ ಇಟ್ಸ್ ಲೈಕ್ ಕಬ್ಬಿದ್ದ ಹಾಗೇನೆ. ಆ ವೇಸ್ಟನ್ನ ಪವರ್ ಪ್ಲ್ಯಾಂಟ್ಸ್ ಸೇಲ್ ಮಾಡಬೇಕು. ದಟ್ ಇಸ್ ಎ ಗೌರ್ಮೆಂಟ್ ಸ್ಟ್ಯಾಂಡರ್ಡ್. ಈಗ ನ್ಯಾಷನಲ್ ಒಂದು ಪಾಲಿಸಿ ಮಾಡಿದ್ದಾರೆ, ಎಲ್ಲ ಪವರ್ ಪ್ಲ್ಯಾಂಟ್ಸ್ಗಳು ದೇ ಹ್ಯಾವ್ ಟು ಬೈ ದಿಸ್ ಬ್ರಿಕೆಟ್ಸ್, ನ್ಯಾಚುರಲ್ ಇರೋದನ್ನು ಗ್ರೀನ್ ಅದನ್ನು ತೊಗೊಳ್ಬೇಕಾಗುತ್ತೆ. ಸೊ ನಮ್ಮಲ್ಲಿ ಇದು ಆಲ್ಮೋಸ್ಟ್ 150 ಟನ್ಸ್ ಬರುತ್ತೆ ನಮಗೆ. ಒಂದು ಅರೌಂಡ್ 15 to 16% ಗ್ಯಾಸ್ ವಿಲ್ ಬಿ ದೇರ್. ಆಮೇಲೆ ಲಿಕ್ವಿಡ್ ಬರುತ್ತೆ ಗೊಬ್ಬರ. ಲಿಕ್ವಿಡ್ ಗೊಬ್ಬರ ಇದಕ್ಕೂ ಯೂಸ್ ಆಗುತ್ತೆ, ನಮ್ಮ ಫಾರ್ಮರ್ಸ್ಗೂ ಕೊಡ್ಬೋದು ನಾವು. ಅಟ್ ಎ ಸಬ್ಸಿಡೈಸ್ಡ್ ರೇಟು ಆ ಲಿಕ್ವಿಡನ್ನು ತೆಂಗಿನ ಗಿಡಗಳಿಗೆ ಎಲ್ಲೆಲ್ಲ ಯಾರ್ಯಾರು ಫಾರ್ಮರ್ಸು ಖಾಲಿ ಇಟ್ಕೊಂಡಿದ್ದಾರೆ ತೆಂಗಿನ ತೋಟಗಳು, ಅಲ್ಲಿ ತೆಂಗಿನ ತೋಟ ಇದೆ ಅದ್ರ ಕೆಳಗಡೆ ಖಾಲಿ ಇದೆ, ಅಲ್ಲಿ ಕೊಡ್ಬೋದಲ್ಲ ಅವಾಗ ನಾವು 600 ಎಕರೆ ನಮ್ಮ ಕೆಪಾಸಿಟಿ. ಈಗ ನಮ್ದೊಂದು ಕೆಪಾಸಿಟಿ ದೊಡ್ಡದಾಗ್ಬಿಡ್ತು ಅಂದರೆ ಇವತ್ತು 15 ಟನ್ನಿಗೆ ಪ್ಲಾನ್ ಮಾಡೋದು ಸ್ಟಾರ್ಟಿಂಗಲ್ಲಿ. ಜನ ನೋಡಿದ್ರೆ ಪೀಪಲ್ ವಿಲ್ ಕಮ್. ವಿ ಕ್ಯಾನ್ ಮೇಕ್ ಇಟ್ ಅರೌಂಡ್ 15 to 100 ಟನ್ಸ್ ತನಕ ಮಾಡ್ಕೋಬೋದಾ? ಅಲ್ಲ, ರೈತರಿಗೆ ಒಂದ್ಸರಿ ಅವೇರ್ನೆಸ್ ಕ್ರಿಯೇಟ್ ಆಗಿ ಬರ್ತಾರೆ ಸರ್. ಅದೇ ಬರ್ತಾರಲ್ಲ, ಅದಕ್ಕೆ ಫಸ್ಟ್ ಮಾಡಿ ತೋರಿಸ್ಬೇಕಲ್ಲ. ಬರೀ ನಾವು ಪೇಪರ್ನಲ್ಲಿ ತೋರ್ಸೋಕ್ಕಿಂತ ವಿ ಹ್ಯಾವ್ ಟು ಡೂ ಇಟ್ ಪ್ರಾಕ್ಟಿಕಲಿ. ಅದನ್ನ ಮಾಡಿದ್ರೆ ಅದಾದ್ಮೇಲೆ ಮೇಡಮ್ ಇವೆಲ್ಲ ಮಾಡಲ್ ಬರ್ತವೆ. ಇದಕ್ಕೆಲ್ಲಕ್ಕೂ ದುಡ್ಡು ಬೇಕು ನಮಗೆ. ಒಂದು ವೇಜ್ ಲೆದರು ಅಥವಾ ಆರ್ಟಿಕಲ್ಚರು ಅಥವಾ ಒಂದು ನಮ್ಮ ಸೆಂಟರ್ ಆಫ್ ಎಕ್ಸಲೆನ್ಸ್ ಕೋಕೋನಟ್ ಡೆವಲಪ್ಮೆಂಟಿಗೆ ಅದಕ್ಕೆಲ್ಲದಕ್ಕೂ ಬೇಕು. ಆಮೇಲೆ ಹಾಸ್ಪಿಟಲ್ ಈಗ ಬರ್ಬೋದು, ಡಾಕ್ಟರ್ ಮೀರಾ ಪಾಂಡೆ ಅಂತ ಕೇಳಿರ್ಬೋದು. ಸಿ ಕ್ಯಾನ್ ಬಿ ಬ್ರಾಟ್ ಇಯರ್, ಅವ್ರನ್ನ ಕರ್ಕೊಂಬರ್ಬೋದು, ಎಕ್ಸ್ಪರ್ಟ್ಸ್ ಎಲ್ಲ ಅವ್ರು ತೊಗೋಬೋದು. ಆಮೇಲೆ ನರ್ಸರಿ, ಎಲ್ಲ ಥರದ್ದು ನರ್ಸರಿಗಳನ್ನು ಗಿಡಗಳನ್ನು ಫಾರ್ಮರ್ಸ್ಗೆ ಸಬ್ಸಿಡೈಸ್ ರೇಟಲ್ಲಿ ಕೊಡ್ಬೋದು. ನಮಗೆ ಪ್ರಾಫಿಟ್ ಮಾಡಬೇಕು ಅಂತೇನಿಲ್ಲ. ದಿಸ್ ಈಸ್ ಓಕೆ. ಇಯರ್ ಇಟ್ ಇಸ್ ಆಲ್ ಮೆಂಟ್ ಫಾರ್ ಅವರ್ ಓನ್ ಪೀಪಲ್. ತಾಲೂಕಾಮೆ ಅಥವಾ ಅಡ್ಜಾಯಿನಿಂಗ್ ತಾಲೂಕಲ್ಲಿ ಕೊಡೋದು. ಆಮೇಲೆ ಡೈರಿ ಮೆಕನೈಸೇಷನ್ ಟೂಲ್ಸ್ ಕೊಡಬೇಕಲ್ಲ ಸರ್. ನ್ಯೂ ಐಡಿಯಾಗಳು, ಇನೋವೇಷನ್ ಐಡಿಯಾ ಒಂದು ಹಬ್ ಮಾಡ್ದಂಗೆ ಮಾಡ್ಬಿಟ್ಟು ಯಾರು ಇಂಜಿನಿಯರಿಂಗ್ ಹುಡುಗರು ಮಾಡಬೇಕು ಅಂತಂದರೆ ಟೆಕ್ ಶಾಪ್ ಇರುತ್ತೆ, ದೇ ಕ್ಯಾನ್ ಡೂ ದ್ಯಾಟ್. ಇವತ್ತೇನಾಗ್ತದೆ, ಫಾರ್ಮರ್ಸ್ ನಮ್ಮ ಎಲ್ಲ ಫಾರ್ಮರ್ಗಳು ತೊಗೊಳ್ಳಿ, ಎಲ್ಲರೂ ಸೈಂಟಿಸ್ಟೇ. ನೀವು ಐಡಿಯಾ ಬರುತ್ತೆ, ಬಟ್ ಇಂಪ್ಲಿಮೆಂಟಕ್ಕೆ ಅವ್ರ ಹತ್ರ ಸಾಧನೆ ಇರೋಲ್ಲ. ಇಲ್ಲಿ ಬಂದು ಮಾಡಲಿ ಸರ್. ವಿ ಶುಡ್ ಮೇಕ್ ಇಟ್ ಆಸ್ ಎ ಸೆಂಟ್ರಲ್ ಎಕ್ಸಲೆನ್ಸ್. IHR ಟೈಪ್ ಆಗಬೇಕು ಇನ್ಸ್ಟಿಟ್ಯೂಟ್ ಇದು. ಅದು ಸಾಹೇಬರು ಅವರ ಒಂದು ಡ್ರೀಮ್ ಇದು. ಕುತ್ಕೊಂಡಾಗ ಇದು ಮಾತಾಡಿದಾಗ ನಮ್ಮ ಹೊಲದಲ್ಲಿ ನಮ್ಮಲ್ಲೇ ಬಂದು ಮಾಡೋಂಗಿರ್ಬೇಕು. ಅಂದರೆ ನಾವೆಲ್ಲ ಟೂಲ್ ಕೊಡೋದು, ಎಲ್ಲ ಟ್ರೈನಿಂಗ್ ಕೊಟ್ಟರೆ ಅವ್ರು ಮಾಡ್ತಾರೆ ಸರ್. ಇವತ್ತಿನ ಪ್ರಾಬ್ಲಮ್ ಇರೋದು ಅಂತಂದರೆ ಅವ್ರ ಜಾಗ ಇಲ್ಲ, ಎಲ್ಲಿ ಮಾಡಬೇಕು ಅಂತ ಗೊತ್ತಿಲ್ಲ. ಐಡಿಯಾ ಇದೆ. ಐಡಿಯಾನ ಇಂಪ್ಲಿಮೆಂಟ್ ಮಾಡೋದಕ್ಕೆ ನಾವಿದ್ದೀವಲ್ಲ, ಸಪೋರ್ಟ್ ಮಾಡ್ತೀವಲ್ಲ ಇನ್ಸ್ಟಿಟ್ಯೂಟ್. ತಮ್ಮೆಲ್ಲರ ಸಪೋರ್ಟ್ ಸಿಗುತ್ತೆ, ದೆನ್ ವಿ ಆಲ್ ಕ್ಯಾನ್ ಡೂ ದ್ಯಾಟ್. ಆಮೇಲೆ ಫಿಶರೀಸ್ ಮೇಡಮ್, ಫಿಶರೀಸಲ್ಲಿ ಪಾಂಡ್ಸ್ಗಳು ಮಾಡಿ ಕ್ರಿಯೇಟ್ ಮಾಡಿ ಅದರಲ್ಲೂ ಮಾಡಿಕೊಡ್ಬೋದು. ಎಲ್ಲೆಲ್ಲಿ ಕೆರೆಗಳಿದೆ ಅಲ್ಲೆಲ್ಲಿ ನಾವು ಇನ್ನೂ ಗ್ರೋ ಮಾಡ್ಬೋದಲ್ಲ, ಅಲ್ಲಿ ಇಲ್ಲಿ ಮರಿ ಮಾಡಿ ಹ್ಯಾಚರಿ ಮಾಡ್ಬೋದು. ಅದೇ ಫಿಶರೀಸ್ ಅವರು ಹೇಳ್ಬೋದು ಏನೇನು ಮಾಡಬೇಕು ಅಂತಂದ್ರೆ ವಿ ಕ್ಯಾನ್ ಥಿಂಕ್. ಅವರು ಪ್ಲಾನ್ ಮಾಡಿದ್ದಾರೆ ಸರ್. ಅದೇ ಒಂದು ರೇಣುಕಾ ಪ್ರಸಾದ್ ಅಂತ ಕೇಳಿರ್ಬೋದು ಮೇಡಮ್, ಅವ್ರನ್ನ ಬ್ರಿಂಗಿಂಗ್ ಎಲ್ಲ ಎಕ್ಸ್ಪರ್ಟ್ಸ್ ಕೂತ್ಕೊಂಡು ನಾವು ಚರ್ಚೆ ಮಾಡಿದ್ವಿ. ವರ್ಕ್ಡ್ ಔಟ್ ಸಾಹೇಬ್ರು ಇಲಾಖೆ ಎಲ್ಲ ಎಕ್ಸ್ಪರ್ಟ್ಸ್ ಜೊತೆ ಕೂತ್ಕೊಂಡು ನಾವೊಂದು ಸ್ಟಡಿ ಮಾಡಿದ್ದೀವಿ. ಬಟ್ ನೀವು ಇಂಪ್ಲಿಮೆಂಟ್ ಆಫೀಸರ್ಸ್ ನೀವಿದ್ದೀರಿ ಡಿಸ್ಟ್ರಿಕ್ಟಲ್ಲಿ. ಬನ್ನಿ ಸರ್, ವಿಲೇಜ್ ಕೂಡ ಕೋಲ್ಡ್ ಸ್ಟೋರೇಜ್ ಎಕ್ಸಾಂಪಲ್ ನಾವು ಆ್ಯಶ್ ಗಾರ್ಡ್ ಬೆಳಿತೀವಿ, ಒಳ್ಳೆ ರೇಟ್ ಸಿಗಲ್ಲ. ಓನ್ಲಿ ದಸರಾ ಟೈಮಲ್ಲಿ ಸಿಗುತ್ತೆ. ನಾವು ಅದರ ಆ ಟೈಮಲ್ಲಿ ರಶ್ ಇರುತ್ತೆ. ಅದಕ್ಕಿಂತ ಮುಂಚೆನೇ ಗ್ರೋ ಮಾಡಿ ಒಂದು 3 ತಿಂಗಳು ನಾವು ಸ್ಟಾಕ್ ಮಾಡ್ಕೊಂಡ್ರೆ ಕ್ಯಾನ್ ಗೆಟ್ ಗುಡ್ ಪ್ರೈಸ್. ಪಾಪ ರೈತರು ಬೆಳೆದಿರ್ತಾರೆ, 5 ರೂಪಾಯಿ ಕೊಟ್ಟು ಹೋಗ್ತೀವಿ. ಅದು ಮಾರ್ಕೆಟಲ್ಲಿ ನಾವೇ 150 ರೂಪಾಯಿ ತೊಗೊಂಡ್ಬರ್ತೀವಿ ಒಂದೊಂದು. ಸೊ ದ್ಯಾಟ್ ವಿ ನೀಡ್ ಟು ಗಿವ್ ದ್ಯಾಟ್ ರೆಕಗ್ನಿಷನ್. ಅದೇ ಅದು ಗೊತ್ತು ಮೇಡಮ್, ಅದು ನಾನು ರೈತನೇ, ಅಂಡರ್ಸ್ಟ್ಯಾಂಡ್ ದ್ಯಾಟ್. ಸೊ ತಮ್ಮ ಹತ್ರ ಇದನ್ನ ನಿಮ್ಮ ಸಪೋರ್ಟ್ ಇದೆ ಅಂದ್ರೆ ವಿ ಕ್ಯಾನ್ ಡೂ ಎನಿಥಿಂಗ್. ಇನ್ವೆಸ್ಟ್ ಮಾಡಿ ಅದನ್ನ ಸಪೋರ್ಟ್ ಇದೆ ಇಲ್ಲಿ ಇಂಟ್ರೆಸ್ಟ್ ಇದ್ದಾರೆ ಇವರು. ಒಂದು 15 ದಿನದಿಂದ ಸಾಹೇಬ್ರು ನಮ್ಗೆ ಎಲ್ಲೆಲ್ಲ ಕುತ್ಕೊಂಡು ಸ್ಪೆಂಡ್ ಲಾಟ್ ಆಫ್ ಟೈಮ್. ಪಾಪ ಸಾಹೇಬ್ರು ಮೀಟಿಂಗ್ ಆದ್ಮೇಲೆ ಸುಮ್ಮನೆ ಇಲ್ಲೇ ಇಲ್ಲ ಅನ್ಸುತ್ತೆ, ನಾವು ಅಷ್ಟೇ ಸುಮ್ಮನೆ ಇರೋದು ಅನ್ಸುತ್ತೆ. ಇಲ್ಲ 15 ದಿನದಿಂದ ಮೇಡಮ್ ಬೆಂಗಳೂರಿನಿಂದ ಅಸೆಂಬ್ಲಿ ಸಾಕಷ್ಟು ವರ್ಕೌಟ್ ಮಾಡಿದ್ದಾರೆ. ಪ್ರೊಫೆಸರ್ಸ್ ರಿಟೈರ್ಡ್ ಇವ್ರನ್ನೆಲ್ಲ ಕೂತ್ಕೊಂಡು ನಾವೆಲ್ಲ ಚರ್ಚೆ ಮಾಡ್ತಾ ಇದ್ದೀವಿ. ಏನೋ ಒಂದು ಡೆಡಿಕೇಶನ್ ಮಾಡೋಣ ಸರ್. ಎಲ್ಲರೂ ಎಜುಕೇಶನ್ ತುಂಬಾ ಚೆನ್ನಾಗಿದೆ ಮೇಡಮ್. ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತಾರೆ ನಿಮ್ದಾಗಲಿ. ಅಲ್ಲಿಗೆ ಅಂಗನವಾಡಿ
ಬರುತ್ತಲ್ಲ ಶೆಡ್ ಮೇಡಮ್ ಬರುತ್ತಲ್ಲ, ಆ ಶೆಡ್ ಅಲ್ಲಿ ಆ ಕನ್ವೇಯರ್ ಬೆಲ್ಟ್ ಬರುತ್ತೆ. ನಾವೇನ್ ಮಾಡೋದು, ಈಗ ಲೇಬರ್ ಸಿಗಲ್ಲ ನಮ್ಮಲ್ಲಿ, ಮಾಡೋರು ಕಡಿಮೆ ಇದ್ದಾರೆ. ಅದಕ್ಕೆ ನಾವೇನ್ ಮಾಡೋದು, ನೇಪಿಯರ್ ಹುಲ್ಲನ್ನ ಒಂದು ಆಟೋಮೆಟಿಕಲ್ ಕ್ರಾಸ್ ಮಾಡಿ ಕನ್ವೇಯರ್ ಬೆಲ್ಟ್ ಹಾಕೋದು, ಸೀದಾ ಬಂದು ಕನ್ವೇಯರ್ ಹೋಗ್ಬಿಡೋದು. ಆ ಥರ ಪ್ಲಾನ್ ಮಾಡ್ತಾ ಇದ್ವಿ. ಇದರಲ್ಲಿ ಒಂದು ಪ್ಲಾಂಟ್ ಬರ್ತಾ ಇದೆ ನಿಯರ್ ರಾಮನಾಥಪುರಂ, ಯುಪಿನಲ್ಲಿ ಬಹಳ ದೊಡ್ಡ. ಪ್ರಧಾನ ಮಂತ್ರಿಯವರು 5,000 ಪ್ಲಾಂಟ್ ಮಾಡಬೇಕು ಅಂತ ಒಂದು ಪ್ಲಾನ್ ಇದೆ. ಇಂಡಿಯನ್ ಆಲ್ ಇನ್ ಆಯಿಲ್ ಕಂಪನೀಸ್ ಆರ್ ಬೈಯಿಂಗ್ ದಿ ಗ್ಯಾಸ್ CNG. ಈಗ ಕಷ್ಟ, ಇದನ್ನು 120 ರೂಪಾಯಿ ತಂದು ದ ಪೆಟ್ರೋಲ್ ರೇಟ್ಸ್ ಹೇಗೆ ಹೋಗ್ತಾ ಇದೆ ನಮ್ಗೆಲ್ಲರಿಗೂ ಬೇಕು. ಇಲ್ಲಿ ಒಂದು ಪೆಟ್ರೋಲ್ ಪಂಪನ್ನು CNG ಪಂಪನ್ನು ಮಾಡ್ಕೊಳ್ಬೋದು, ಅವರೇ ಮಾಡ್ತಾರೆ ಇಂಡಿಯನ್ ಆಯಿಲ್. ಬೈಬ್ಯಾಕ್ ಅರೇಂಜ್ಮೆಂಟ್ ಇರೋದ್ರಿಂದ ನಮ್ಗೆ ಪ್ರಾಬ್ಲಮ್ ಇಲ್ಲ. ಅಂದ್ರೆ ನಮ್ಗೆ ಏನಾಗ್ತದೆ, ಫಾರ್ಮರ್ ಟೈಪ್ ಮಾರ್ಕೆಟಿಂಗ್ ನೀವು ಗ್ಯಾರಂಟಿ ಅಶ್ಯೂರೆನ್ಸ್ ಇದ್ರೆ ಸರ್ ಬೇಕಾದ್ರೆ ನಾವು ರೆಡಿ ಟು ಎಷ್ಟು ಬೇಕಾದ್ರೂ ಮಾಡಿಸ್ಕೊಳ್ತೀವಿ. ಇಂಡಿಯನ್ ಆಯಿಲ್ ಆಗುತ್ತೆ. ಪ್ರಾಬ್ಲಮ್ ಅಂದ್ರೆ ಯಾಕೆ ನಾವು ಹಿಂದೇಟ್ ಆಗ್ತೀವಿ ಅಂತಂದ್ರೆ ಬೆಳೆದ್ ಬರ್ತಾರೆ, ಆಮೇಲೆ ತಗೊಂಡೋಗಿ ಕೊಡಕ್ಕೆ ಎಲ್ಲಿ ಅಂತ ಗೊತ್ತಾಗ್ತಿಲ್ಲ. ಅದು ಗೊತ್ತು ಮೇಡಮ್, ಹಾಗಾಗಿ ನಾವು ಸ್ವಲ್ಪ ಹಿಂದೇಟ್ ಮಾರ್ಕೆಟಿಂಗ್ ಪ್ಲಾನ್ ಮಾಡಬೇಕು ಮೇಡಮ್, ಅದು ಮೇನ್ ಸರ್. ಮೇಡಮ್ ಇಂಡಿಯನ್ ಆಯಿಲ್ ನೀವು ಅಷ್ಟನ್ನ ಅಶ್ಯೂರೆನ್ಸ್ ಕೊಟ್ರೆ ಬೇಕಾದ್ರೆ ನನಗೊಂದು ಆರ್ಗನೈಸೇಷನ್ ಮಾಡ್ಕೊಡಿ ಮೇಡಮ್, ಸೇರ್ಕೊಂಡು ಸಾಹೇಬ್ರ ಹತ್ರ ಅದೇ ಮಾತಾಡಿ. ಮೇನ್ ಅದು ಸ್ಟ್ರೆಂಥನ್ ಆಗ್ಬಿಟ್ರೆ ರೈತರಿಗೆ ನಾವು ಏನ್ ಬೇಕಾದ್ರೂ ಬೆಳೆಸ್ಬೋದು. ಇಂಡಿಯನ್ ಆಯಿಲ್ ಇಂಡಿಯನ್ ಆಯಿಲ್ ಗ್ಯಾಸ್ ತಂದ್ರು ಈ ಫೆಸಿಲಿಟಿ ದೊಡ್ಡ ಪ್ಲಾಂಟ್ ಇಲ್ಲ ಮೇಡಮ್, 100% ಪ್ಲಾಂಟ್ ಬರುತ್ತೆ ಕಂಪ್ಲೀಟ್. ವಿಲ್ ಹ್ಯಾವ್ ಎ ಕೆಪಾಸಿಟಿ, ಯೂಸ್ ಕೆಪಾಸಿಟಿ. ನಬಾರ್ಡ್ ಇಸ್ ಅನುಕೂಲ ಆಗಬೇಡ, ರೈತರಿಗೂ ಅನುಕೂಲ ಆಗುತ್ತೆ. ಒಂದು 9 ಇಲಾಖೆ ಸೇರಿಕೊಂಡು ಒಟ್ಟಾಗಿ ಒಂದೇ ಕಡೆ ಅಲ್ಲಿ ಹೋದರೆ ಎಲ್ಲ ಟ್ರೈನಿಂಗು ಇರಬೇಕು, ಅವರಿಗೆ ಎಲ್ಲ ಥರ ಇದನ್ನು ಸಿಗಬೇಕು, ಏನು ಮಾಹಿತಿಗಳು ಸಿಗಬೇಕು, ಮತ್ತು ಎಲ್ಲ ಥರ ತಳಿಗಳು ಸಿಗಬೇಕು. ಒಂದೇ ರೂಪಡಿನಲ್ಲಿ ನಮಗೆ ಸೋಲಾರ್ ಇದು ಪವರು ಇಂದ ಹಿಡಿದು ರೈತರಿಗೆ ಏನೇನು ಬೆನಿಫಿಟ್ ಸಿಗಬೇಕು ಎಲ್ಲದೂ ಅಲ್ಲೇ ಸಿಗೋ ರೀತಿಯಲ್ಲಿ ಒಂದು ಪ್ಲ್ಯಾನ್ ಮಾಡೋಣ ಅಂತ, ಒಂದು ಹಬ್ ಥರ ಮಾಡೋಣ ಅಂತ ಒಂದು ಪ್ಲ್ಯಾನ್. ಅದಕ್ಕೆಲ್ಲ ಕೂತಿದ್ವಿ, ಇವರು ನಮ್ಮ ರಿಟೈರ್ಡ್ ಪ್ರೊಫೆಸರ್ಸ್ ಇದ್ದಾರೆ, ಎಲ್ಲ ಕೂತ್ಕೊಂಡು ಅದನ್ನು ಡಿಸ್ಕಸ್ ಮಾಡ್ತಾರೆ. Actually planning to happen, then they got an amendment. They got a compulsion from the government to have 5,000 units all over the country. So buyback arrangement is there. If at all that goes, so then we have department in the bamboo mission ಇದೆ, ಅದು ಸೆಂಟ್ರಲ್ ಗವರ್ನಮೆಂಟ್ ಮಿಷನ್ ಇದೆ, ಅದರಿಂದಲೂ ನಾವು ಬೆಳ್ಕೋಬಹುದು. ಅಂದ್ರೆ ಮಾಡಿ ತೋರಿಸ್ಬೇಕು ಏನಾಗ್ತದೆ ಫಾರ್ಮರ್ಸ್ಗೂ, ನಾವು ನಂಬಲ್ಲ ಯಾರಿಗೂ. ಮೇಡಮ್ ಇಲ್ಲಿ ಕೊಟ್ಟಿದ್ದೀನಿ, ಸ್ಪೆಷಲ್ ಇರುತ್ತೆ ಅದನ್ನು ಬೆಳೀಲಿಕ್ಕೆ. ಈಗ ನಮ್ಮಲ್ಲಿ ಫಾರ್ಮರ್ಸ್ಗೆ ಯಾಕಂದರೆ ಸೀಡ್ ಸಿಗಲ್ಲ, ಯಾವುದೋ ಅಂಗಡಿನಲ್ಲಿ ತೊಗೊಂಡು ಬರ್ತಾರೆ, ಅವನು ಆಯಿತು ಕಷ್ಟ ಇದ್ರ ಮುಗಿದೋಯ್ತು ಕತೆ. ಜೆನ್ಯೂನ್ ಒನ್ ಸಿಗಲ್ಲ, ದೆನ್ ವಿ ಕ್ಯಾನ್ ಮೇಕ್ ಇಟ್ ಪ್ರಾಪರ್ ಒನ್. ನಮ್ಮಲ್ಲೇ ಒಂದು ಸೈಂಟಿಸ್ಟ್ಗಳು ಮತ್ತು ಡಿಪಾರ್ಟ್ಮೆಂಟಲ್ಲೆಲ್ಲ, ಯಾಕಂದ್ರೆ ನಮ್ಮ ಡಿಪಾರ್ಟ್ಮೆಂಟ್ ಇಂದನೂ ಇದು ಮಾಡ್ತಿರಲ್ಲ, ಅದು ಟೈ ಅಪ್ ಆಗ್ತದೆ. ಏನಾದರೂ ಅದನ್ನು ಮಾಡ್ಕೊಳ್ಬೋದು. ಇಟ್ ಈಸ್ ಈಗ ನಮ್ಮ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇಂದನೂ ಕೆಲವು ನಾಟ್ ಎಲ್ಲ ಸ್ಟಾಫ್ ಪ್ಲಾನಿಂಗ್ ಹೌದು, ಸ್ಟಾಫ್ ಸಪ್ರೇಟ್. ಅದಕ್ಕೆ ಮೇಡಮ್ ಇದಕ್ಕೆ ಒಂದು ಸೊಸೈಟಿ ಮಾಡಿ ಅದಕ್ಕೆ ಇಟ್ ಈಸ್ ಬೇಸಿಕಲಿ ಅನ್ ಅಸಿಸ್ಟೆಂಟ್ ಟು ಯುವರ್ ಆರ್ಗನೈಸೇಷನ್. ನಮ್ಮ ಇಲಾಖೆ ನಾವೇ ಮಾಡ್ತಿರ್ತೀವಿ, ಅದು ಕೆಲಸ ಆಮೇಲೆ ನಿಮ್ಗೆ ಏರಿಯಾ ಎಲ್ಲ ಬಿಲ್ಡಪ್ ಮಾಡ್ಕೊಡೋದು, ನೀವೇ ಅದನ್ನ ಮೇಂಟೈನ್ ಮಾಡೋದು ನಿಮ್ದೇ ಜವಾಬ್ದಾರಿ ಇರ್ತದೆ. ರಿಸರ್ಚ್ R&D ಇದೆ ಮೇಡಮ್, R&D ಇದೆ ಮೇಡಮ್, R&D ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಪ್ಲಸ್ R&D. ವಿ ಆರ್ ಬ್ರಿಂಗಿಂಗ್ ಮ್ಯಾಮ್ ಒಂದೇ ರೂಪ್ ಮಾಡ್ಕೊಂಡು ಅದನ್ನೆಲ್ಲ ಈ ನ್ಯಾಮು ಅಥವಾ ಎಲ್ಲಾದ್ರ ಕಡೆ ಲಿಂಕ್ ಮಾಡ್ಕೊಂಡ್ಬಿಟ್ರೆ ಯು ವಿಲ್ ಗೆಟ್ ದ ಪ್ರೈಸ್. ಇವತ್ತು ಫಾರ್ಮರ್ಗೆ 15ರಿಂದ 20 ರೂಪಾಯಿ ಸಿಗಲ್ಲ, ಮಾರ್ಕೆಟಲ್ಲಿ ನಾವೇ ಕೊಂಡ್ಕೊಂಡ್ಬರ್ತೀವಿ 150 ರೂಪಾಯಿ. ಹ್ಯಾವ್ ಟು ಸಿ ದಟ್ ಹಿ ಗೆಟ್ಸ್ ಮೋರ್ ಪ್ರೈಸ್. ಎನಿವೇ ನಾವೇ ಎಲಿಮಿನೇಟ್ ಮಾಡೋಕ್ಕಾಗಲ್ಲ, ಟ್ರೇಡರ್ಸ್ ಇರ್ತಾರೆ. ಈ ಆಪ್ಕಾಮ್ ಇದೆ, ಆಪ್ಕಾಮ್ಗೂ ಒಂದು 15% ತೊಗೊಳ್ತಾರೆ, 5ರಿಂದ 10% ತೊಗೊಳ್ತಾರೆ. ಲೆಟ್ ಅಸ್ ಹ್ಯಾವ್ ಅವರ್ ಆಪ್ಕಾಮ್. ನಿಮ್ದು ಪ್ರೆಸೆನ್ಸ್ ಇಲ್ಲ ನೋಡಿ, ದೇ ಆರ್ ಡೂಯಿಂಗ್ ವೆರಿ ವೆಲ್ ಇನ್ ಬ್ಯಾಂಗ್ಳೂರ್. ಆ ಥರದೇ ಮಾಡ್ಬೋದಲ್ಲ ನಾವು, ನಮ್ಮದೇ ಒಂದು ಆಪ್ಕಾಮ್ ಮಾಡ್ಕೊಂಡು ಅವ್ರ ಜೊತೆ ಡ್ರೈವ್ ಮಾಡ್ಕೊಬೋದು, ದೇ ವಿಲ್ ಸೆಲ್. ಅದೊಂದು ಬೇಡ. ಆಮೇಲೆ ಫ್ಲವರ್ಸ್ ಮಾಡೋದಕ್ಕೆ ತರಕಾರಿನೂ ಮಾಡ್ಬೋದು. ಎಕ್ಸ್ಪೋರ್ಟ್ಗೆ ನಮ್ದು ಇದೆಯಲ್ಲ ಸರ್ ಎಳ್ಳಪಾಡದಲ್ಲಿ ಐಪ್ಯಾಕ್, ಅದಕ್ಕೂ ಲಿಂಕ್ ಮಾಡಿಬಿಟ್ರೆ ಆಗುತ್ತೆ. ಎಲ್ಲದಕ್ಕೂ ಮಾಡಿ ಅದಕ್ಕೆಲ್ಲದೂ ಲಿಂಕ್. ಅದೇ ಒಂದು ಸೊಸೈಟಿ ಮಾಡ್ಕೊಂಡು IT ಒಂದು ಸೆಕ್ಷನ್ ಮಾಡ್ಕೊಂಡು R&D ಸೆಕ್ಷನ್ ಇರಬೇಕು. ಯಾಕಂದ್ರೆ ಡಿಪಾರ್ಟ್ಮೆಂಟಲ್ಲಿ ನಿಮ್ಗೆ ಮ್ಯಾನ್ ಪವರ್ ಸಿಗಲ್ಲ. ಇರೋ ಅವ್ರ IT ಅಂದರೆ IITs ಅವರು ಬಂದಾಗ ನಾವೇನು ಮಾಡೋದು, ಸೊಸೈಟಿ ಮಾಡ್ಕೊಂಡು ಸಾಹೇಬ್ರು ಹೇಳಿದಾಗ ಒಂದು ಸೊಸೈಟಿ ಮಾಡಿ ಆ ಸೊಸೈಟಿಯಲ್ಲಿ ವಿ ಕ್ಯಾನ್ ಟೇಕ್ ಆರ್ಗನೈಸೇಷನ್ ಒಂದು ಸೊಸೈಟಿ ಮಾಡ್ಕೊಂಡು ಮತ್ತೆ ಎಕ್ಸ್ಪೋರ್ಟ್ ಪರ್ಪಸ್ಗೆ ಒಂದು ರೈತ ಇಂಟ್ರೆಸ್ಟ್ ಇರೋದು ಅವ್ರಿಗೂ ಬೇಕಾದ್ರೆ
ನಾವು ಆ ಥರ ಮಾಡಿ ಎಕ್ಸ್ಪೋರ್ಟ್ ಮಾಡೋದು ಹೆಲ್ಪ್ ಮಾಡ್ಬೋದು ಸರ್. ಅಂಡ್ ದೆನ್ IIT ಟ್ರೈನಿಂಗ್ ವಿಲ್ ಬಿ ದೇರ್, ಫಾರ್ಮರ್ಸ್ ಟ್ರೈನಿಂಗು ಮತ್ತೆ ಅಗ್ರಿಕಲ್ಚರ್ ಇನ್ನೋಸ್ ಇಷ್ಟೊಂದೆಲ್ಲ ದೊಡ್ಡ ಒಂಥರ ಯೂಸ್ ಆಗುತ್ತೆ. ನೆಕ್ಸ್ಟ್ ಅವ್ರೇನು ಮಾಡ್ಕೊಂಡಿದ್ದಾರೆ ಅವ್ರದ್ದೊಂದು ವಿಷನ್ ಕೇಳ್ಬಿಟ್ರೆ ಈ ಥರ ಇದೆ. ನಾವು ಎಜುಕೇಶನ್ಗೆ ಹೋಗೋಣ ಸರ್. ಅಲ್ಲ ಇದನ್ನ ಮುಗಿಸ್ಬಿಡಿ ಆಮೇಲೆ ಫಾರೆಸ್ಟ್ ಇದೆಯಲ್ಲ ಇದ್ರಲ್ಲಿ ಫಾರೆಸ್ಟ್ ಇದೆ ಸರ್. ಫಾರೆಸ್ಟ್ ಅಲ್ಲಿ ಸರ್ ಹಾಕಿದ್ದಾರೆ ಇಂಥದ್ದಿದೆ ಅಂದ್ರೆ ಗೊತ್ತಾಗಂಗಿಲ್ಲ. ಗಂಧದ ಗಿಡ ಈರುನಲ್ಲಿ ಬಹಳ ಜನ ಬೆಳೆದಿದ್ದಾರೆ, ಬಟ್ ಅದನ್ನು ಆ ಥರದವನ್ನ ನಾವು ಮಾಡ್ಕೊಳ್ಬೋದು. ಅದೇ ಅಲ್ಲಿ ಪ್ರಾವಿಷನ್ ಮಾಡಬೇಕಾಗುತ್ತೆ ಸರ್, ಇದಕ್ಕೆ ಸಪ್ರೇಟ್ ಮಾಡಿದ್ವಿ ಸರ್. ಡೆಮಾನ್ಸ್ಟ್ರೇಷನ್ ಪ್ಲಾಟ್ಸ್ ಇದೆ ಮೇಡಮ್. ಈಚ್ ಇಲಾಖೆಯಿಂದ ಮಾನಿಟರಿಂಗ್ ಮಾಡಕ್ಕೆ ಒಂದು ದೊಡ್ಡ ಹಾಲು ಅಲ್ಲಿ ಇದಕ್ಕೆ ಟ್ರೈನಿಂಗ್ ಸೆಂಟರ್ ತರ ಮಾಡಿ ಅಲ್ಲೆಲ್ಲ ತರ ತಳಿಗಳನ್ನ ಇಡಂಗೆ ಆ ಥರದೊಂದು ಮಾಡ್ಬೋದು. ಎಲ್ಲ ಪ್ಲಾನಿಂಗ್ ಒಬ್ರು ಅದೇ ಟೆಕ್ನಿಕಲ್ ಪರ್ಸನ್ ಬೇಕಿದೆ ಸರ್, ಬೇಕು ಅದಕ್ಕೂ ಬೇಕು ಸರ್. ಈಗ ನಮ್ದು ಈಗ ಒಂದು ಸಪ್ರೇಟ್ ಆಗಿ ಮಾಡ್ಬೇಕಾಗುತ್ತೆ ಸರ್ ನಮ್ದು. ಹೌದು, ಬಟ್ ಅಲ್ಲಿ ಪಾರ್ಟಿಸಿಪೇಷನ್ ಇರುತ್ತೆ ಅವ್ರದ್ದೇನು ಅವ್ರಿಗೆ ಯೂಸ್ ಆಗ್ಲಿ ಅಂತಾನೆ ಬೆನಿಫಿಷಿಯರೀಸ್ ಅವರೇ ಬರ್ತಾರೆ. ಪಬ್ಲಿಕ್ ರೈತರು ಇರ್ತಾರೆ. ಐ ವಿಲ್ ಕ್ಲಾರಿಫೈ ಫರ್ದರ್ ಮೇಡಮ್. ಎಕ್ಸಾಂಪಲ್ ಡೆಮಾನ್ಸ್ಟ್ರೇಷನ್ ಯೂನಿಟ್ ಅಲ್ಲಿ ನಾವು ಮಾಡ್ತಾ ಇರ್ತೀವಿ ಪ್ರಾಕ್ಟಿಕಲ್ ಆಗಿ, ಜನಗಳು ಬಂದು ನೋಡ್ಬೋದು, ಮತ್ತೆ ಪ್ರೊಡಕ್ಷನ್ ಮಾಡ್ತಾ ಇರ್ತೀವಿ. ಪರ್ಚೇಸಿಂಗ್ ಇರ್ತದೆ, ಎಲ್ಲದೂ ಇರ್ತದೆ. ಯು ಹ್ಯಾವ್ ಟು ಶೋ ಸಕ್ಸಸ್ ಮೇಡಮ್. ಇನ್ APR ಯೂನಿಟ್ ಇಸ್ ನಾಟ್ ಎಸ್ ಡೆಮಾನ್ಸ್ಟ್ರೇಷನ್, ಇಟ್ ಇಸ್ ಪ್ರಾಕ್ಟಿಕಲಿ ವಿ ಆರ್ ಗೋಯಿಂಗ್ ಟು ಡೂ ದೇರ್. ಈಗ ಫಾರೆಸ್ಟ್ ಅಲ್ಲಿ ಯಾವ್ಯಾವುದು ಗಿಡಗಳು ಬೇಕು ಅವ್ರ ಬೆಳೆದಿರ್ತಾರೆ, ರೈತರು ತಗೊಂಡೋಗ್ಬೋದು, ಅದ್ರ ಮೇಲೆ ರೇಟ್ ಹಾಕಿರ್ತಾರೆ, ಇವ್ರು ಮಾಡ್ಕೊಂಡಿರ್ತಾರೆ. ಆ ಥರ ಮಾಡೋದು. ನಮ್ಮ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ಎಲ್ಲ ತರ ತರಕಾರಿದಿಂದ ಹಿಡಿದು ಎಲ್ಲ ತರ ಎಕ್ಸ್ಪೋರ್ಟ್ ಆರ್ಡರ್ ಏನೇನ್ ಮಾಡ್ಬೋದು ಅಲ್ಲಿಗೆ ಅವ್ರಿಗೆ ಇದನ್ನು ತಿಳುವಳಿಕೆಗೂ ಕೂಡ ಹೇಳುವಂಥದ್ದು ಮಾಡಿರ್ತೀವಿ. ಮತ್ತೆ ಅಲ್ಲಿ ಬ್ರೀಡ್ ಕೂಡ ಇರ್ತದೆ. ಆ ಥರ ಹ್ಯಾವ್ ಯು ಆನ್ಸರ್ಡ್ ಯುವರ್ ಕ್ವೆಶ್ಚನ್ ಮ್ಯಾಮ್? ಎನಿಥಿಂಗ್ ಯು ಹ್ಯಾವ್ ಸಮಥಿಂಗ್ ಮೈಂಡ್? ಯಾರ್ಯಾರು ಡೌಟ್ ಇದ್ರೆ ಇಲ್ಲ ನಿಮ್ದು ಯಾರ್ಯಾರು ವಿಷನ್ ಇದ್ರೆ ದಯಮಾಡಿ. ತಾವು ಹೇಳಿ. ನಂದೇನಿಲ್ಲ ಸರ್. ಐ ಮೀನ್ ಫಸ್ಟ್ ಇಟ್ ಇಸ್ ಡೆಮಾನ್ಸ್ಟ್ರೇಟ್ ಅಂಡ್ ಲರ್ನ್ ಹೌ ಟು ಡೂ ಥಿಂಗ್ಸ್. ನಾಳೆ ಅವ್ರು ಕಲ್ತ ಮೇಲೆ ವಿಲ್ ಯು ಸಪೋರ್ಟ್ ದೆಮ್? Yes, that's the thing. That's the unique thing. We will monitor them. We'll support them till the marketing is done. We have to. Otherwise, ಈಗ ನಾವು ಎಲ್ಲರೂ ಬೇರೆ, ಈಗ ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ is already doing that. IHR is also doing the same thing. What the difference is, we'll monitor that. We'll help them. ಈಗ ಇವ್ರ ಹತ್ರ ಒಂದು ಪೂರಾ ತಾಲೂಕಿದೆ ಮೇಡಮ್, ಎಲ್ಲಿ ಮಾಡೋಕ್ಕಾಗುತ್ತೆ ಅವ್ರಿಗೆ? ಇಲ್ಲಿ ವಿಲ್ ಹೆಲ್ಪ್ ದೆಮ್. ನಮ್ಮಲ್ಲಿ ಸ್ಪೆಸಿಫಿಕ್ ಇರ್ತಾರೆ, ಅದನ್ನ ಮಾಡ್ಬೋದು. ಅದೇ ಇಂಪಾರ್ಟೆಂಟ್. ಫಾರ್ಮರ್ಗೆ ಬೆಳೀಲಿಕ್ಕೆ ಒಂದು ಹೆಲ್ಪ್ ಮಾಡೋದು, ಆಮೇಲೆ ಮಾರ್ಕೆಟ್ ಮಾಡೋಕ್ಕೂ ಹೆಲ್ಪ್ ಮಾಡೋದು, ಮಾನಿಟರ್ ಮಾಡೋದು. ದಟ್ ಶುಡ್ ಬಿ ದ ಥಿಂಗ್. ಈಗ ಡು ಯು ಆನ್ಸರ್ ದಟ್? ಸೊ ದೇರ್ ಆರ್ ಮೆನಿ ಇನ್ಸ್ಟಿಟ್ಯೂಷನ್ಸ್ ಲೈಕ್ FPOs ಎಲ್ಲ ಇದೆ ಸರ್. ಗೊತ್ತಾಯ್ತು. ಸೊ ಅವ್ರಿಗೂ ನೀವು ಒಂದು ಎಸ್ ಯು ನೀಡ್ ಟು ಹ್ಯಾವ್. ವಿ ವಿಲ್ ಬಿ ಸಪೋರ್ಟಿಂಗ್ ದಟ್. ಬಿಕಾಸ್ ಅವರು ಅದೇ ಮಾಡ್ತಾರೆ. FPOs ಏನಾಗ್ತದೆ ಪ್ರಾಕ್ಟಿಕಲ್ ಆಗಿ ಅವ್ರುಗಳು ಎಷ್ಟು ಮಾಡ್ತಿದ್ರು, ಏನೇನು ಮಾಡ್ತಿದ್ರು ಇನ್ನೂ ಗೊತ್ತಿಲ್ಲ ಮೇಡಮ್. ಅಲಗೆಲ್ಲ FPOs ಅಲಗ್ ಉದ್ದೇಶ ಇರುತ್ತೆ. ಸೊ ವಿ ವಿಲ್ ಬಿ ಡೆಮಾನ್ಸ್ಟ್ರೇಷನ್ ಫಾರ್ ದೆಮ್ ಆಲ್ಸೋ. ಏನು ಮಾಡ್ತಾರೆ ಅಷ್ಟೇ. ಇಲ್ಲಿ ನಾವು ಅದನ್ನು ವ್ಯಾಲ್ಯೂ ಅಡಿಷನ್ ಮಾಡ್ಬೋದು. ಈ ಸಂಬಂಧವಾಗಿ ಒಂದು ಅಲ್ಲಿ ಸಿರಾದಲ್ಲಿ ಸಾಹೇಬ್ರು ಒಂದು ರಿಪೋರ್ಟ್ ತಗೊಂಡಿದ್ದಾರೆ. 20 ಎಕರೆ ಜಾಗನೂ ಇದೆ ಸರ್, ಅಲ್ಲಿ ಟ್ಯಾಮರಿಂಡ್ ಪಾರ್ಕ್ ಮಾಡಬೇಕು ಅಂತ. ಅದು ಆಲ್ರೆಡಿ ಕಮಿಟಿ ಒಂದು ಮಾಡಿ, ಕಮಿಟಿಯಿಂದ ಶಿಫಾರಸು ಹೋಗಿದೆ ಮಾಡಬೇಕಂತ. ಅದೇ ಇದೇ ಉದ್ದೇಶಕ್ಕೆ ಜಾಸ್ತಿ ಬೆಳೀತಾರೆ ಅಂತ. ಅದೇ ಟಮರಿಂಡ್ ಮೇಡಮ್, ಟಮರಿಂಡ್ ಇದೆಯಲ್ಲ, ಟಮರಿಂಡ್ ನಮ್ಮಲ್ಲಿ ಜಾಸ್ತಿ ಬೆಳೀತಾರೆ. ಯು ಡೋಂಟ್ ಗೆಟ್ ಆ್ಯಕ್ಚುಲಿ ರೈತರು ಇಟ್ಕೊಳ್ಳೋಕೆ ಟೈಮ್ ಇರಲ್ಲ ಮೇಡಮ್. ಇವ್ರು ಬೆಳೆದ ಅರೆಸ್ಟ್ ಆಯಿತು ಅಂದ್ರೆ ನಾಳೆ ಮಾರಬೇಕು, ಇಲ್ಲಾಂದ್ರೆ ಹುಳ ಆಗುತ್ತೆ ಅಂತ. ಇಫ್ ಇಟ್ ಇಸ್ ಎ ಪ್ರಾಪರ್ಲಿ ಕೋಲ್ಡ್ ಸ್ಟೋರೇಜ್ ಆಗಿಬಿಟ್ಟು ಅವ್ರಿಗೆ ಏನಾದರೂ ಬ್ಯಾಂಕ್ಸ್ ಅವ್ರು ಯಾರೋ ಲೋನ್ ಕೊಟ್ಟು ಅವ್ರು ದುಡ್ಡು ಕೊಟ್ಟಂಗಾಗಿ ಪ್ರೋಸೆಸ್ ಮಾಡಿ ವ್ಯಾಲ್ಯೂ ಎಡಿಷನ್ ಕೊಟ್ಟರೆ ಇವ್ರು ಬಿದ್ದೆ ಮಾಡೋದು. ಆಮೇಲೆ ಅವ್ರಿಗೆ ಏನೇನು ಮಾಡಬೇಕು ಅದಕ್ಕೆ ಲಿಮಿಟ್ ಮಾಡೆಲ್ ಪ್ಲೇಸ್. ನಮ್ಮ ಸೀಡ್ಸ್ ಶುಡ್ ಬಿ ಲೈಕ್ ಒನ್ ಆಫ್ ದಿ ಬೆಸ್ಟ್ ಅವೈಲಬಲ್. ಇಂಪಾರ್ಟೆನ್ಸ್ ಕೊಡ್ಬೇಕು ಸರ್, ಅದಕ್ಕೂ ಜಾಸ್ತಿ ಇದು ಮಾಡ್ತಾರೆ. ಶೀಪ್ ರೇರಿಂಗ್ ವೆಟರ್ನರಿ ಬರುತ್ತೆ ಹೌದು. ಶೀಪ್ ರೇರಿಂಗ್ ಕ್ವಾಲಿಟಿ ರೈತರು ಸ್ವಲ್ಪ ಅವ್ರನ್ನ ಸ್ವಲ್ಪ ಚೆನ್ನಾಗಿ ಇದು ಮಾಡೋದು. 1400 ಎಕರ್ಸ್ ಅದರೊಳಗಡೆ ನೀರು ಅಪ್ಪರ್ ಭದ್ರಾದ ಲೈನ್ ಹೋಗ್ತಾ ಇದೆ. ಅಲ್ಲಿ ನಾವು ಯುಟಿಲೈಸ್ ಮಾಡ್ಕೊಂಡು ಅಲ್ಲೊಂದು ದೊಡ್ಡದು ಪಾಂಡ್ ಮಾಡ್ಕೊಂಡು ಒಂದು 100 acres ಲೇಕ್ ಮಾಡ್ತಾ ಇದೀವಿ ಸರ್. ವಾಟರ್ ಸ್ಪೀಡ್ ಅಷ್ಟೇ. ಅದ್ರಲ್ಲಿ ಇದನ್ನು ಹಾಕ್ಬೋದಲ್ಲ ಸರ್, ಬೇಕಂದ್ರೆ ಫಿಶರೀಸ್ ಮಾಡ್ಬೋದಲ್ಲ? ಅದರೊಳಗೆ ಮಾಡಿಕೊಡ್ಬೋದು. ಅದರೊಳಗೆ ಫಿಶರೀಸ್ ಪಾಂಡ್ಸ್ ಮಾಡಿಸ್ಕೊಳ್ಬೋದು. ಆಮೇಲೆ ಹ್ಯಾಚರೀಸ್ ಇದೆ. ಆಮೇಲೆ ಭಾಳ ಆದಾಯ ಬರುತ್ತೆ ಫಿಶಲ್ಲಿ. ತಗೊಂಡೋಗೋದು 7 ಲಕ್ಷ ಮೀನ್ ಮರಿ ಬಿಡಿಸಿದ್ವಿ ಬೋರಿನ ಕಣೋಗಿ ಮೊನ್ನೆ. ಬಿಡಿ ಸರ್, ಹಂಗಾಗಿ 7 ಲಕ್ಷ. ಎಷ್ಟು ಕೋಟಿ? 4 ಲಕ್ಷ ಬಿಟ್ವೇನಲ್ಲ.
ಒಂದು ಮೀನು ಮರಿ 75 ರೂಪಾಯಿನ ಅವ್ರು ಮಾರೋದು ಎಷ್ಟಮ್ಮ ಯಾವುದೋ ಬ್ರೀಡ್ ಯಾವುದೋ ಬಿಟ್ಟು ಅವ್ರು ಮಾರೋದು ಅವ್ರು ಮಾರುವಾಗ ಅದು ಹ್ಞೂ ಸರ್ ಸಖತ್ ಲಾಭ ಇದೆ ಸರ್ ಅದು ಆ್ಯಕ್ಚುಲಿ. ಅದೇ ಎಲ್ಲದರಲ್ಲೂ ಇದರಲ್ಲೇ ಆದಾಯ ಪಡ್ಕೋಬೇಕು, ಇದರಲ್ಲೇ ಅದನ್ನ ನಡೆಸಬೇಕು, ಮತ್ತೆ ಸಿರಿಕಲ್ಚರ್ ಆಕ್ಚುಲಿ ಚೆನ್ನಾಗಿದೆ ಚೆನ್ನಾಗಿದೆ ಸರ್. ಅದು ಮಾಡಿ ಮತ್ತೆ ಫಾರೆಸ್ಟ್ ಇಂದ ಏನು ಮಾಡ್ಬೋದು ಸರ್? ಪವರ್ದು ನೀವೇನು ಮಾಡ್ಬೋದು? ಒಂದೊಂದು ಡಿಪಾರ್ಟ್ಮೆಂಟ್ ಫಾರೆಸ್ಟ್ ಈಗ ನಿಮ್ಮಲ್ಲಿ ಯಾಕಂದ್ರೆ ಇನ್ನೂ ಏನೂ ಡೆವಲಪ್ ಆಗಿಲ್ಲ. ನೀಲಗಿರಿ ಬೆಳಿತೀರಾ, ಅದು ಬಂದು ನಾವು ನೇಪಿಯರು ಅಥವಾ ಅದೇ ಹೇಳ್ತಾರೆ ನೀಲಗಿರಿ ಬದಲಾಗಿ ನೀವು ಯು ಕ್ಯಾನ್ ಅಲೋಸ್ ಟು ಡೂ ಸಿರಿಕಲ್ಚರ್, ಇದು ನೇಪಿಯರ್ ಕ್ರಾಸು ಅಥವಾ ಇನ್ನೇನಾದರೂ ಪರ್ಟಿಕ್ಯುಲರ್ ನೇಪಿಯರ್ ಬೆಳೆಸಿದ್ರೆ ಸಾಕು. ಈಗ ನಮ್ದು ಸ್ವಲ್ಪ ಸುತ್ಕೊಂಡು ಬರಂಗಿದೆ, ಒಳಗಡೆ ಹೋಗ್ಬೇಕು. ಇಲ್ಲಿಂದನೂ ಮೇನ್ ರೋಡಿಂದನೇ ಒಂದು ಅವ್ರ ಹತ್ರ ಅಪ್ರೋಚ್ ಮಾಡಿ ಅವ್ರಿಗೆ ಬೇರೆ ಲ್ಯಾಂಡ್ ಕೊಟ್ಟು ಆಲ್ಟರ್ನೇಟ್ ಅವರು 1:3 ಕೊಟ್ಟರೆ ಕೊಡ್ತಾರೆ ಅವರು. ಎಕ್ಸ್ಚೇಂಜ್ ಮಾಡ್ಕೊಂಡು ಹೋಗೋಣ ಮೇಡಮ್. ನಾವು ಇವ್ರಲ್ಲಿ ರೈತರಿಗೆ ಅಂತ ಒಂದೇ ಒಂದು ಮನಸ್ಸಲ್ಲಿ ಇಟ್ಕೊಂಡು ಮಾಡ್ತೀವಿ. ಇದನ್ನ ಹಂಗೆ ಎಲ್ಲ ಇದನ್ನ ಮಾಡ್ಕೊಂಡು ಹೋಗ್ಬೋದು. ಮಾಡ್ಕೊಂಡು ವಿಲ್ ಥಿಂಕ್ ಅಪ್ ಸಮ್ ಪ್ಲೇಸ್ ಬಟ್ ನಾಟ್ ನೌ. ಟೂರಿಸಂ ಮಾಡಿದಾಗ ಅದನ್ನ ಮಾಡ್ಕೋಬಹುದು. ಟೂರಿಸಂ ಅಂತ ಪಾಯಿಂಟ್ ಇಟ್ಕೊಂಡಿರ್ತೀನಿ ಅಷ್ಟೇ ಎಕ್ಸ್ಟೆನ್ಷನ್ ಅಲ್ಲಿ. ನಮ್ದು ಇನ್ನೊಂದು ಡ್ಯಾಮ್ ಮಾಡೋದು ಎಲ್ಲ ಪ್ಲಾನ್ ಇದೆ. ಫಾರೆಸ್ಟ್ ಅಲ್ಲಿ ಒಂದು ಇದ್ರದ್ದು ಟ್ರೀ ಪಾರ್ಕ್ ಥರ ಮಾಡೋಣ ಅಂತ ಮಿನಿಸ್ಟ್ರಿ DC-ನೇ ಹೇಳಿದ್ರು. ನಾವು ಮಿನಿ ಝೂ ಮಾಡೋಣ ಅಂತೆಲ್ಲ ಪ್ಲಾನ್ ಇದೆ ಇಲ್ಲಿ. ಗಿಣಿ ವಜ್ರ ಅಲ್ಲೊಂದು ಡ್ಯಾಮು ಮಾಡ್ಬೋದು, ಈಸಿಯಾಗಿದೆ. ನಮಗೆ ಒಂದು 55 ಕೋಟಿ ಇವ್ರಿಗೆ ಫಾರೆಸ್ಟ್ಗೂ ಬಂದಿದೆ ಮೇಡಮ್. ಇದರಲ್ಲಿ ಮೈನಿಂಗಲ್ಲಿ ಗಿಡ ಹಾಕೋದು, ಫೆನ್ಸಿಂಗ್ ಹಾಕೋದು, ಅದೆಲ್ಲ ಟೆಂಡರ್ ಆಗಿ ಕೆಲಸನೂ ಆಗ್ತಾ ಇದೆ. 55 ಕೋಟಿ ನಮ್ದು 14 ಟೋಟಲ್ 1200 ಕೋಟಿ ನಮ್ಮ ತಾಲೂಕಿಗಿದೆ. ನಮ್ಮ ಆರ್ಟಿಕಲ್ಚರ್ 14 ಕೋಟಿ ಕೊಟ್ಟಿದ್ದಾರೆ ಸರ್. ನಾವು ಅದೇ ಸ್ವಲ್ಪ ಈಗಾಗಲೇ ಚೆಕ್ ಡ್ಯಾಮ್ಸ್ ಎಲ್ಲ ನಡೀತಾ ಇದೆ ಟೆಂಡರ್ ಆಗಿ. ಈಗ ರೋಡ್ಸ್ದೆ 400 ಕೋಟಿ ಮೇಲೆ ರೋಡ್ಸೇ ಆಗ್ತದೆ. ಎಲ್ಲ ಸಿಮೆಂಟ್ ರೋಡ್ಗಳು ಆಗ್ತದೆ ನಮ್ಮ ತಾಲೂಕಲ್ಲಿ. ಹಿಂಗೆಲ್ಲ ಇಲಾಖೆದು ಇದೆ. ನಾವೀಗ ಅದನ್ನೇ ವೆಟರ್ನರಿನಲ್ಲಿ ಎಲ್ಲ ಮನೆಗೆ 2 ಹಸು ಕೊಡೋಕ್ಕೂ ಪ್ಲ್ಯಾನ್ ಮಾಡೋದು ಅಂತ ಎಲ್ಲ ಅದನ್ನು ಒಂದು ಪ್ಲ್ಯಾನ್ ಮಾಡಿಕೊಡ್ತಾ ಇದ್ದೀವಿ ಮೇಡಮ್. ಎಲ್ಲೆಲ್ಲಿ ಮೈನಿಂಗ್ ಎಫೆಕ್ಟೆಡ್ ಏರಿಯಾಸ್ ವಿಲೇಜಸ್ ಇದೆ ಅಲ್ಲಿ ರೈತರಿಗೆ ಅವ್ರಿಗೆ ಅನುಕೂಲ ಆಗಂಗೆ ಎಲ್ಲ ಪ್ಲ್ಯಾನ್ ಮಾಡಿದ್ವಿ ಮೇಡಮ್. ಅಲ್ಲ ಇದು ಕ್ರಾಸ್ ಬ್ರೀಡ್ಸ್ ಈಗ 2 ಅದೇ ಇನ್ನೇನಾದ್ರೂ ಒಂದು ಅದನ್ನ ನಾವು ಟಾರ್ಗೆಟ್ ಕೊಡಲ್ಲ. ನಮ್ಗೆ ಎಸೆನ್ಷಿಯಲ್ ಇದೆ ಅಂತ ನಾವು ಸಬ್ಮಿಟ್ ಮಾಡಿದ್ರೆ ಅದನ್ನ ನಾವು ಬೇಕಂದ್ರೆ ವಿ ರಿಕ್ವೈರ್ ಲಾಟ್ ಆಫ್ ಫಾರ್ಮ್ಯಾಟ್. ನಮ್ಮ ಕಡೆಯಿಂದ ಒಂದು ಮ್ಯಾಪು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮ್ಯಾಪ್ ಒಂದು ನಮ್ಮ ಡಿಪಾರ್ಟ್ಮೆಂಟ್ ನಮ್ಮಲ್ಲಿ ಆರ್ಟಿಕಲ್ ಅದು ಜಾಯಿಂಟ್ ಅಡ್ಜಸೆಂಟು ಇದು ಫಾರೆಸ್ಟ್. ಹಾಗಾಗಿ ಅವ್ರೇನೋ ಆಗಿದೆ ಆಗ್ಲೇ ನಮ್ದು ಸರ್ವೆ ಆಗಿದೆ, ನಮ್ದು ಕರೆಕ್ಟ್ ಫಿಕ್ಸ್ ಆಗಿಲ್ಲ ಸರ್. ಅದೊಂದ್ಸಲ ಅಂದ್ರೆ ಅಪ್ಲೈ ಮಾಡಿದ್ವಿ, ಅದು ತುಂಬಾ ಜಂಗಲ್ ಇದೆ, ಹೋಗಕ್ಕೂ ಆಗಲ್ಲ. ಕ್ಲೀನ್ ಮಾಡ್ಕೊಡಿ ಅಂತ ಅಂದಿದ್ದಾರೆ, ಅದಕ್ಕೆ ಫಂಡ್ ಇಲ್ಲ ಅಂತ ಹಂಗೆ ಇದೆ. ಅದೊಂದು So that's Indian Iron buys. See, there are a lot of people. Toyota will come tomorrow. It's a ಆಮೇಲೆ ಸಾಹೇಬ್ರ government organization. ಫಸ್ಟ್ ನಾವು ಡಿಸ್ಕಸ್ ಮಾಡಿ ಆಮೇಲೆ ಸಾಹೇಬ್ರ ಹೇಗಿದೆ ಅಂದರೆ ಸರ್, ಈಗ ಎಕ್ಸಾಂಪಲ್ ಮಾರ್ಕೆಟ್ ರೇಟಲ್ಲಿ ಇವತ್ತು ಪೆಟ್ರೋಲ್ ರೇಟ್ ರಿಟೇಲು 125 ರೂಪೀಸ್ ಇದೆ. BP ಜಾಸ್ತಿ ಆಗಿ ಈಗಿನ ಸಮಸ್ಯೆ. ಮೊದಲು ಅಂದರೆ ಪಲ್ಸ್ ಪೋಲಿಯೋ ಆಗ್ತಾ ಇದ್ದಾರೆ, ಈಗ ಒಂದು ಸ್ವಲ್ಪ ಮಕ್ಕಳಿಗೆ ಅದು ಅವಾಯ್ಡ್ ಆಗಿದೆ. ನಾನೊಂದು 5 ಎಕರೆಯಲ್ಲಿ ಅಂಗವಿಕಲರಿಗೆ ಅದೊಂದು ಫಿಸಿಯೋಥೆರಪಿ, ಅಲ್ಲಿ ಮಸಾಜಿಂಗ್ ಸೆಂಟ್ರು ಆ ಥರ ಒಂದು ಅವ್ರಿಗೆ ಒಂದು ಪ್ರಕೃತಿ ಇದರೊಳಗೆ ಮಾಡಬೇಕು ಅಂತ ಒಂದು ಮಾಡಿದ್ದೀನಿ. ಅದಕ್ಕೆ 72 ಲಕ್ಷಕ್ಕೆ ಸ್ಯಾಂಕ್ಷನ್ ಆಗಿದೆ. ಈಗ ಶಾಲಿನಿ ರಿಜಿಶ್ ಮೇಡಮು ಇದು ಕೊಟ್ಟಿದ್ದಾರೆ, ಒಳ್ಳೇದಾಯಿತು. ನಮ್ದು ಇವೆಲ್ಲ ಒಂದು 4-5 ಡ್ರೀಮ್ ಪ್ರಾಜೆಕ್ಟ್ಸ್ ಗೆದ್ದ ತಕ್ಷಣ ಇಟ್ಕೊಂಡಿದ್ದೆ. ಜಾಗ ಒಂದು ನಮ್ಮ ತಹಸೀಲ್ದಾರ್ ಕೊಡ್ಬೇಕು. ಈಗ 5 ಎಕರೆ ಇದಕ್ಕೆ ನಾವು ಕೇಳಿದ್ವಿ. ನಾವು 6 ತಿಂಗಳಿಂದ ಇವೆಲ್ಲ ಅವರಿಗೆ ಪ್ರಪೋಸಲ್ಸ್ ಕೊಟ್ಟಿದ್ದೀನಿ. ಇದು 73 ಲಕ್ಷ ಸ್ಯಾಂಕ್ಷನ್ ಆಗಿದೆ. ತುಂಬ ಅದು ಒಬ್ರು ಇದ್ದಾರೆ, ಆನಂದ್ ಅಂತ ಅಂದ್ಬಿಟ್ಟು ಮೈಸೂರಿನಲ್ಲಿದ್ದಾರೆ. ಇದ್ರವರು ಎಂಥದ್ದು ಅಲ್ಲ, ಮೊಬೈಲಿಟಿ ಇಂಡಿಯಾ ಅಂತ. ಅವರು ಫ್ರೀಯಾಗಿ ಮಕ್ಕಳಿಗೆ ಅಂಗವಿಕಲರಿಗೆ ಏನೇನೋ ಇದನ್ನೆಲ್ಲ ಎಕ್ವಿಪ್ಮೆಂಟ್ಸ್ ಎಲ್ಲ ತಂದು ಕೊಡ್ತಾರೆ, ನಮ್ಮ ಹತ್ರ ಕೊಡಿಸ್ತಾ ಇದ್ದಾರೆ. ಅವರು ನಾವು ಕೂತ್ಕೊಂಡು ಒಂದು ಪ್ಲ್ಯಾನ್ ಮಾಡಿದ್ವಿ. ಇದು ಏನಾಗಿದೆ, ಬರೀ ಅಂಗವಿಕಲ ಮಕ್ಕಳಲ್ಲ, ಈಗ ಇದು BP ಜಾಸ್ತಿಯಾಗಿ ಸ್ಟ್ರೋಕ್ ಆಗಿರ್ತಕ್ಕಂಥ ಸುಮಾರು ಆಗ್ತದೆ ಈ ಪ್ರೆಷರಲ್ಲಿ, ನಿಮ್ಮ ವರ್ಕ್ ಲೋಡಲ್ಲಿ, ಟೆನ್ಷನ್ಸಲ್ಲಿ. ಅವ್ರಿಗೆಲ್ಲ ಫಿಸಿಯೋಥೆರಪಿ ಇದು ಮೇನ್ ಬೇಕಾಗಿರೋದೇ. ಅವ್ರಿಗೆ ಒಂದು
ಒಳ್ಳೆ ವಾತಾವರಣ ಅವ್ರಿಗಲ್ಲಿ ಟ್ರೀಟ್ ಮಾಡೋರು, ಮತ್ತು ಅಲ್ಲಿ ಹಿಂಗೆ ಹೋಮ್ಲಿ ಇರಬೇಕು, ಆ ಥರದ್ದೊಂದು ಅಟ್ಮಾಸ್ಫಿಯರ್ನ ಕ್ರಿಯೇಟ್ ಮಾಡಬೇಕು ಅವ್ರಿಗೆ. ಅಲ್ಲಿ ಅವ್ರು ವಾಕಿಂಗ್ ಇರ್ಬೋದು, ಆಯಿಲ್ ಮಸಾಜಸ್ ಬೇಕಾಗುತ್ತೆ, ಇಂಥವೆಲ್ಲದಕ್ಕೂ ಒಂದು ಅದೇ ಸಪ್ರೇಟ್ ಒಂದು ಯೂನಿಟ್ ಮಾಡೋಣ ಅಂತ. ಅದಕ್ಕೆ ಒಂದು ಒಳ್ಳೆಯದಾಯ್ತು. ವೆರಿ ಗುಡ್ ಸರ್. ಜನಗಳು ಕಾರವಾರಕ್ಕೆ ಹೋಗ್ತಾರೆ, ಕಾರವಾರ ಶಿವಮೊಗ್ಗದ ಹತ್ರ ಈಗ ನಮಗೆ ಮೈನಿಂಗ್ ಒಂದು ವರದಾನ ಆಗಿರೋದ್ರಿಂದ ಇವೆಲ್ಲ ತಗೊಳಕ್ಕೆ ಅನುಕೂಲ ಆಗ್ತಾ ಇದೆ. ಅದನ್ನು ನಾವು ಸುಮ್ಮನೆ ಕಾಟಾಚಾರಕ್ಕೆ ಏನೋ ಒಂದು ವರ್ಕ್ ಮಾಡಿ ಬಿಸಾಕೋದು ಬೇಡ, ಪರ್ಮನೆಂಟ್ ಒಂದು ಸೋರ್ಸ್ ಆಗಲಿ ಅಂತ ನನ್ನ ಯೋಚನೆ. ಇವೆಲ್ಲದನ್ನು ಒಂದು ಪರ್ಮನೆಂಟ್ ಆಗಿರ್ಲಿ ಅಂತ. ಇವತ್ತು ಎಜುಕೇಶನ್ ಅವ್ರು ಇದಾರೆ ಇಬ್ರು, ಇದಾದ್ಮೇಲೆ ಅದಿದೆ ಕೆಲಸ ಇದೆ ಅವ್ರ ಹತ್ರ. ಸ್ಟೆಮ್ ಸ್ಕೂಲ್ ಅಂತೇಳಿ ಮೇಡಮ್, ಸಣ್ಣ ಹುಡುಗರಿಗೆ. ಮುಂದೆ ಬನ್ನಿ. But because of various reasons, I'm sure you can't blame totally the system, but there are other parents' expectations are different. Everybody thinks that only sending them to a private school will give them. So that image, how will you remove from the parents' mind? That is very important. For that, you have to do something which private is also doing. And I believe and I understand, correct me if I'm wrong, government has more funds than the private schools. So when we have that much fund, why can't we utilize to get better results than the private schools? Right? Muraliji, not only funds, we have the best teachers of government. MLA ಸಾಹೇಬ್ರ ಫಸ್ಟ್ ವರ್ಡ್ ಏನ್ ಹೇಳಿದ್ರು ಅಂದ್ರೆ, ನಮ್ ಟೀಚರ್ಸ್ ಆರ್ ದ ಬೆಸ್ಟ್ ಟೀಚರ್ಸ್ ಓನ್ಲಿ ಕ್ಯಾನ್. ಗವರ್ಮೆಂಟ್ ಅಲ್ಲಿ ನೀವೆಲ್ಲ ತಗೋಬೇಕಾದ್ರೆ ಮೇಡಮ್, ಅವ್ರು ಟೀಚರ್ಸ್ ನ ಸೆಲೆಕ್ಟ್ ಮಾಡ್ಬೇಕಾದ್ರೆ ಅವ್ರ ಕ್ವಾಲಿಫಿಕೇಶನ್ ನೋಡಿ ಸೆಲೆಕ್ಟ್ ಮಾಡಿರ್ತಾರೆ. ಎಕ್ಸಾಮ್ಸ್ ಇದೆ, ಅವ್ರ ಮೆರಿಟ್ ಮೇಲೆ ತಗೊಂಡಿರ್ತಾರೆ. ಅವರು ಪ್ರೈವೇಟ್ ನವ್ರು ತಗೋತಾರೆ. ಹಂಗಾಗಿ ನಮ್ ಟೀಚರ್ಸ್ ಕ್ವಾಲಿಫೈಡ್ ಅಂತ ನನ್ನ ವಾದ. ಎಲ್ಲಾ ಕಡೆ ಹೋದಾಗ ಅದು ಭಾಷಣ ಮಾಡ್ತೀವಿ, ನಾನು ಬಿ. He has given stress on that. Num teachers are the best. ನೀವು ಯಾಕೆ ಪ್ರೈವೇಟ್ಗೆ ಹೋಗ್ತಾ ಇದ್ದೀರಾ? ನಮ್ಮಲ್ಲೇ ಒಳ್ಳೆ ಕ್ವಾಲಿಫೈಡ್ ಟೀಚರ್ಸ್ ಇದ್ದಾರೆ. ದಟ್ಸ್ ನಮ್ಮ ಇದು ಓನ್ಲಿ ಎನ್ಕರೇಜ್ಮೆಂಟ್ ಸರ್ ಅವ್ರಿಗೆ ಅಷ್ಟೇ. ಒಂದು ಅಟ್ಮಾಸ್ಫಿಯರ್ ಎನ್ಕರೇಜ್ಮೆಂಟ್, ಒಂದು ಬಿಲ್ಡಿಂಗ್ ಒಂದು ಸ್ಪ್ರೇ ಕೊಟ್ಬಿಟ್ರೆ ಟೀಚರ್ಸ್ ದೇ ಕ್ಯಾನ್ ಮೋಲ್ಡ್ ಎನಿಬಡಿ. ಒಳ್ಳೆ ಟೀಚರ್ಸ್ ಬೇಕು ಅನ್ನೋದು ಅರ್ಥ ಆಯ್ತು. ಒಂದು ದಿವಸ ನೀವೆಲ್ಲ ಟೀಚರ್ಸ್ ಕರೆದು ಅದನ್ನೊಂದ್ಸತಿ ಹೇಳಿ ಆ ಮಕ್ಕಳನ್ನ ಗ್ರ್ಯಾಬ್ ಮಾಡಬೇಕು, ಅವ್ರ ಮನಸ್ಥಿತಿನ ಅರ್ಥ ಮಾಡ್ಕೋಬೇಕು. ಫಸ್ಟ್ ಕೂತ್ಕೊಂಡು ಒಂದಿನ ಪೂರಾ ಮಗುನ ಸ್ಟಡಿ ಮಾಡಬೇಕು. ಯಾರೇ ಶಿಕ್ಷಕರಾಗಲಿ ಮೊದಲು ಅವ್ರನ್ನ ಸ್ಟಡಿ ಮಾಡಿ ಅವ್ರ ಮನಸ್ಥಿತಿ ಹೇಗಿದೆ, ಅದಕ್ಕೆ ತಕ್ಕಂತೆ ನಾವು ಅವ್ರಿಗೆ ಏನಕ್ಕೆ ಎನ್ಕರೇಜ್ ಮಾಡ್ಬೋದು ಅದನ್ನು ನಾವು ಬಿಲ್ಡಪ್ ಮಾಡಿದ್ರೆ ಖಂಡಿತ ಆ ಮಗುಲ್ಲಿ ನಾವು ಸಕ್ಸಸ್ ಕಾಣಲಿಕ್ಕೆ ಸಾಧ್ಯ. ಇಲ್ಲ ಕಾಮನ್ನಾಗಿ ಎಲ್ರಿಗೂ ಒಂದೇ ಹೇಳ್ಕೊಂಡು ಹೋಗ್ತಿರ್ತಾರೆ. ನಿಮ್ಮದು ವಿಷನ್ ಒಂಥರ ಇರುತ್ತೆ, ನಿಮ್ಮ ಐಡಿಯಾಸ್ ಒಂಥರ ಇರುತ್ತೆ. ದಟ್ಸ್ ಶಿಕ್ಷಣ ಟೈಲರ್ ಥರ ಆಗಬೇಕು ಅನ್ನೋದು ನನ್ನ ವಾದ. ಕಮಾನ್. All students will get their roll number will be mapped to this. So num content alli every 7-8 minutes you get one MCQ question. So I MCQ questions answer irutte. So you get A, B, C, D ಅವರು ಪ್ರೆಸ್ ಮಾಡ್ತಾರೆ. ಅದರಲ್ಲಿ ಅನಾಲಿಟಿಕಲ್ ರಿಪೋರ್ಟ್ಸ್ ಬರುತ್ತೆ. ಡ್ಯಾಶ್ಬೋರ್ಡ್ has got immense number of reports. ನಿಮಗೆ ಸ್ಕೂಲ್ ವರ್ಸಸ್ ಸ್ಕೂಲ್, ಡಿಸ್ಟ್ರಿಕ್ಟ್ ವರ್ಸಸ್ ಡಿಸ್ಟ್ರಿಕ್ಟ್, ತಾಲೂಕಾ ವರ್ಸಸ್ ತಾಲೂಕಾ, ಫೈಲ್ ವೈಸ್, ಬಾಯ್ಸ್ ವರ್ಸಸ್ ಗರ್ಲ್ಸ್, ಎಲ್ಲ ಟೈಪ್ ರಿಪೋರ್ಟ್ಸ್ ನಿಮಗೆ ಅದರಲ್ಲಿ ಜನರೇಟ್ ಮಾಡ್ಬೋದು. ಮತ್ತು ನಮ್ಮದು ಅನಾಲಿಟಿಕ್ಸ್ ಅಂತ ಹೇಳಿದ್ರೆ ಇಟ್ಸ್ ಜಸ್ಟ್ ನಾಟ್ ದ ಕರೆಕ್ಟ್ ಆನ್ಸರ್, ಹೌ ಫಾಸ್ಟ್ ಯು ಆನ್ಸರ್ಡ್, ಹೌ ಡಿಫಿಕಲ್ಟ್ ದ ಕ್ವೆಶ್ಚನ್ ವಾಸ್, ಹೌ ಕ್ಲೋಸ್ ವಾಸ್ ಹಿ ಆರ್ ಶಿ ಟು ದ ಕರೆಕ್ಟ್ ಆನ್ಸರ್. ಸೊ ಬೇಸ್ಡ್ ಆನ್ ದ್ಯಾಟ್ ಕರೆಕ್ಷನ್ ಬರುತ್ತೆ. ಈಗ 2+2 4, ಒಂದು ಜನ ಹಾಫ್ ಅ ಸೆಕೆಂಡಲ್ಲಿ ಪ್ರೆಸ್ ಮಾಡ್ತಾರೆ, ಒಂದು ಜನ 1 ಸೆಕೆಂಡಲ್ಲಿ ಪ್ರೆಸ್ ಮಾಡ್ತಾರೆ. ಸೊ ಬೋತ್ ಇಫ್ ದೇ ಗೆಟ್ ದ ಸೇಮ್ ಮಾರ್ಕ್ಸ್, ದಟ್ ಪರ್ಸನ್ ಹೂ ವಾಸ್ ಪುಟ್ ಇನ್ ಹಾಫ್ ಅ ಸೆಕೆಂಡಲ್ಲಿ he or she is a little more intelligent than, not intelligent, but I mean much more receptive. So nimage you can analyze, okay, this child is a bit more good in maths, particularly in this phase, maybe algebra or trigonometry or whatever, I mean in another. So in that you can do that. So that way analysis and reports generate agutte, which is much more helpful. The smart class anta ಹೇಳಿದ್ರೆ ಮ್ಯಾಮ್ ಜನರಲಿ most of this, I mean I might be wrong, but ಏನಂತ ಹೇಳಿದ್ರೆ ರೆಡಿಮೇಡ್ ಕಂಟೆಂಟ್ ಇದೆ, ಹಾಕ್ತು ಆಯ್ತು ಟೀಚರ್ ಅಲ್ಲೇ ಸ್ಲೈಡ್ ನೋಡ್ಕೊತಾ ಹೋಗ್ತಿರ್ತಾರೆ. ಅದರಲ್ಲಿ ವೆದರ್ ನೋ ಇಂಟ್ರಾಕ್ಷನ್ ಇಸ್ ದೇರ್, ದೇ ಡೋಂಟ್ ನೋ ವೆದರ್ ದೇ ಅಂಡರ್ಸ್ಟುಡ್ ಆರ್ ದೇ ಡೋಂಟ್ ಅಂಡರ್ಸ್ಟ್ಯಾಂಡ್. ಹಾಗೆ ಸೊ ದಿಸ್ ವೇ ಯು ವಿಲ್ ಹ್ಯಾವ್ ಮಚ್ ಮೋರ್ ಬೆಟರ್ ಲರ್ನಿಂಗ್ of each concept, so each subject wise, plus we don't do all subjects, only hard spots like maths, science, English. ಮತ್ತೆ motivational speech ಕೊಡಬಹುದು. I mean ನಿಮ್ಮದು ಯಾರು ಈಗ maybe from your district ಟೀಚರ್ಸ್ ಅಂತ ಟ್ರೈನ್ ಅಪ್ ಮಾಡಬೇಕು. ಅದೇ ಈಸಿಯರ್ ಸರ್. ಇದರಲ್ಲಿ ಎವ್ರಿ ದಿಸ್ ಪ್ರೋಗ್ರಾಮ್ ಅವರು ಒಂದು ಸ್ಟುಡಿಯೋ ಇಟ್ಕೊಂಡು ಯಾವ್ಯಾವ ಇಂಟ್ರೆಸ್ಟೆಡ್ ಸ್ಕೂಲ್ಸ್ ಇದೆ ಎಲ್ಲದರಲ್ಲೂ ಸ್ಟುಡಿಯೋ ಮಾಡಿದ್ದಾರೆ ಸರ್.
SSLC ಮಕ್ಕಳಿಗೆ ಬೆಳಿಗ್ಗೆ 8 ಗಂಟೆಗೆ ದಿಸ್ ಟೈಪ್ ಆಫ್ ಒಬ್ಬರು ಎಕ್ಸ್ಪರ್ಟ್ಸು ಕ್ಲಾಸಸ್ ಮಾಡ್ತಾರೆ. ಅಷ್ಟೊತ್ತಿಗೆ ಬೆಳಿಗ್ಗೆ 8 ಗಂಟೆಗೆ ಎಲ್ಲ ಮಕ್ಕಳು ಹಾಜರಿರ್ತಾರೆ ಅಷ್ಟು ಸ್ಟುಡಿಯೋದಲ್ಲಿ. ಏಕಕಾಲದಲ್ಲಿ 10,000 ಸ್ಟೂಡೆಂಟ್ಸ್ಗೆ ರೀಚ್ ಆಗುತ್ತೆ ಒಂದು ಕ್ಲಾಸ್. ದಟ್ಸ್ ಟೈಪ್ ಆಫ್ ಇವರೆಲ್ಲ ಯೋಚನೆ ಮಾಡ್ತಾರೆ ಡೆಲ್ಲಿ ನಮ್ಮ ಸರ್ ಯೋಚನೆ ಲೈಟು AC ಆ ಥರ ಮಾಡಬೇಕು ಅಂತ. ಈ ಥರ ಒಂದು ಸ್ಟುಡಿಯೋ ಮಾಡಿಬಿಟ್ರೆ ಸ್ಟೂಡೆಂಟ್ಸ್ ಅಲ್ಲಿ ಕೂತ್ಕೊಂಡ್ರೆ ಅಲ್ಲಿ ಕ್ಲಾಸಸ್ ಗೊತ್ತಾಗ್ತಾ ಇರುತ್ತೆ. ಮತ್ತೆ ಅವರು ರಿಯಾಕ್ಟ್ ಬರ್ತಾರೆ ನಿಮಗೆ. ಮೊನ್ನೆ ನಾಡಿದ್ದು ಬರ್ತಾರೆ ಬುಧವಾರ ನಿಮ್ಮ ಜೊತೆಗೆ ಎಲ್ಲ ಕ್ಲಾಸಸ್ ಅವರೆಲ್ಲ ಟೂರ್ ಮಾಡ್ತಾರೆ. ನಿಮ್ಗೆ ರಿಟೈರ್ಡ್ ಇವರೆಲ್ಲ ಬರ್ತಾರೆ, ಪ್ರೊಫೆಸರ್ಸ್ ಎಲ್ಲ. DDPI ಒಬ್ರು ಇದ್ದಾರೆ, DDPI ಎಲ್ಲರೂ ಬರ್ತಾರೆ. ತಿರುಮಲ ರಾವ್ ಅಂತೇಳಿ DDPI ಅವರು ಮಾತಾಡ್ತಾರೆ. ಡಾಕ್ಟರ್ ನಂದೀಶ್ ಅಂತೇಳಿ ACT ಗೊತ್ತಿಲ್ಲ ಅವರಿರೋರು. ಆಮೇಲೆ ಶಿವಾನಂದ ಫಾರ್ ಅಗ್ರಿಕಲ್ಚರ್. ಆಮೇಲೆ ಇದಕ್ಕೆ ಇದು ಅಂಗನವಾಡಿಗೆ ಯಾರಿದ್ದಾರೆ ಸರ್? ನಮ್ಮ CDPO ಸರ್. ಹೌದು ಸರ್. ಸರ್ ತಮ್ಮ ಹತ್ರ ಡೀಟೇಲ್ಸ್ ಬೇಕು ಸರ್. ಅಂಗನವಾಡಿಯಲ್ಲಿ ಏನೇನು ಮಾಡ್ತಿರೋ ಒಂದು ಸ್ಮಾಲ್ ಪ್ರಾಜೆಕ್ಟ್ ಮಾಡಿಸಿದೀವಿ, ಕಾಪಿ ಕೊಡ್ತೀನಿ. ಹೇಳಿ ಸರ್ ಒಂಚೂರು. ಅಂಗನವಾಡಿಲಿ ಸರ್ ಈಗ ಒಂದು ಕಂಪ್ಲೀಟ್ ಮುಂದೆ ಬಂದ್ಬಿಡಿ ಸರ್. ಒಂದು ಚೇರ್ ಕೂಡ ನಾವು ಮೊನ್ನೆ ಏನೇನು ಡೀಟೇಲ್ಸ್ ತಮ್ಮ ನಂಬರು ಬರ್ಕೊಳ್ತೀನಿ ಸರ್. ನಂಬರ್ ನಮ್ಗೆ ಏನೇನು ಬೇಕು ಅಂದ್ರೆ ಅಷ್ಟು ಇನ್ನೋವೇಟಿವ್ ಐಡಿಯಾ ತಮಗೆ ಬಂದಿದೆ ಯಾರಿಗೂ. ಇದನ್ನ ನೋಡಿ ಇನ್ನೂ ಸಾರ್ಥಕತೆ ಆಗಲಿ ಸರ್. ನಾವು ಪೊಲಿಟಿಷಿಯನ್ ಆಗಿ ಇರೋದಕ್ಕಿಂತ ಮೇಡಮ್ ಟಾಯ್ಲೆಟ್ಸ್ ಎಲ್ಲ ಈಗ ನಾವು 5 acres ಅಲ್ಲಿ ಒಂದು ಪಂಚಾಯತಿ ಸ್ಕೂಲ್ ಮಾಡ್ತೀವಿ ಅಂದರೆ ಈ ಥರ ಅಡ್ವಾನ್ಸ್ ಟೆಕ್ನಾಲಜಿಲೇ ಮಾಡ್ತೀವಿ ನಾವು ಪೂರಾ. ಅಲ್ಲಿ CC ಕ್ಯಾಮ್ರಾಯಿಂದ ಹಿಡಿದು ಒಂದೊಂದು ಮಗುಗೂ ಒಂದು ಟೇಬಲ್ ಸಿಸ್ಟಮ್ ಎಲ್ಲ ನೀಟಾಗಿ ಅಲ್ಲಿ 50 ಸ್ಟೂಡೆಂಟ್ಸ್ ಕೂತ್ಕೊಳ್ಳೋಂಗೆ ಎಲ್ಲ ಅವ್ರೆಲ್ಲದನ್ನು ಕೂಡ ಈಚ್ ಅಂಡ್ ಇಲ್ಲ ಹೇಳಿ ಈ ಕಡೆ ಬರಲಿ ಸರ್. ಯು ಕಮ್ ದಿಸ್ ಸೈಡ್ ಸರ್, ಇಂಟ್ರಾಕ್ಟ್ ಮೋರ್. ಅದೆಲ್ಲ ಹಂಗೆಲ್ಲ ಹೆಲ್ತ್, ಎಜುಕೇಶನ್, ರೈತರು ಬೇಸಿಕ್ ಏನು ಬೇಕಲ್ಲ. ಈಗಾಗಲೇ 16 ಕೋಟಿಲಿ MRI CT ಸ್ಕ್ಯಾನಿಂಗ್ ಮಿಷಿನ್ ಎಲ್ಲ ತರಿಸ್ತಾರೆ. ನೀವು ಔಟ್ಸೋರ್ಸಲ್ಲಿ ನಿಮ್ಮ ಡಿಪಾರ್ಟ್ಮೆಂಟಲ್ಲಿ ಮಾಡ್ಕೊಳ್ಳಿ. ಟ್ರೈನಿಂಗ್ ಜನಕ್ಕೆ ಅದೊಂದು. ಮತ್ತು ತೆಂಗಿನಕ್ಕೆ ಬೇರೆ ನಾನು ಪರ್ಸನಲ್ ಮಾಡ್ತಿದ್ದೀನಿ. ಇದಕ್ಕೆ KDB ತೊಗೊಂಡಿದ್ದೀನಿ ಸಿರಾದಲ್ಲಿ. ಅಲ್ಲಿ ತೆಂಗಿಂದೆ ಫುಲ್ ಪ್ರೊಸೆಸ್ ಎಳ್ನೀರಿಂದ ಹಿಡಿದು ಏನೇನು ಯೂಸ್ ಮಾಡ್ಬೋದು, ಕೋಲ್ಡ್ ಸ್ಟೋರೇಜ್ ಎಲ್ಲ ಮಾಡ್ತಾ ಇದ್ದೀನಿ ಅದು ಪ್ಲಾನ್ ಮಾಡ್ತೀವಿ. ಪಾಂಡ್ ಎಲ್ಲಿ ಬರಬೇಕು, ಯಾರ್ಯಾರಿಗೆ ಎಷ್ಟೆಷ್ಟು ಎಕರೆ ಎಲ್ಲಿ ಬೇಕು. ನಿಮ್ದೊಂದು ಇದು ಮೇಡಮ್, ನೀವು ಆದವರು ಅದೇ ನಾವು ಹೇಳಿದ್ವಲ್ಲ ಸ್ಟ್ರೋಕ್ ಆಗಿದ್ರೆ ಅದಕ್ಕೆ ಇವ್ರು ಮೈಸೂರಲ್ಲಿ ಅವ್ರದ್ದು ಇದಿದೆ, ಬೆಂಗಳೂರಲ್ಲೂ ಇದೆ. ಮತ್ತು ಇಲ್ಲೂ ಬಂದು ನಮಗೆಲ್ಲ ಮಕ್ಕಳಿಗೆ ಎಲ್ಲದಕ್ಕೂ ಫ್ರೀಯಾಗಿ ಇದೆಲ್ಲ ಕೊಡ್ತಾರೆ, ಎಕ್ವಿಪ್ಮೆಂಟ್ಸ್ ಅವ್ರಿಗೆ ನಡೆಯೋದಕ್ಕಿರ್ಬೋದು. ಅವತ್ತರ ಇದರಲ್ಲಿ ಫ್ಯಾಕ್ಟ್ರಿ ಮೇಡಲ್ಲ, ಒಂಥರ ಕಸ್ಟಮೈಸ್ಡ್ ಮಾಡಿದ್ದಾರೆ. ಆ ಮಗುಗೆ ಹೆಂಗೆ ಬೇಕು ಆ ಥರ ಮಾಡಿ ಇಲ್ಲಿ ಕೊಡ್ತಾರೆ. ಆ ಮಗು ಏನಿದೆ ಪರಿಸ್ಥಿತಿ ಅದನ್ನ ಹೆಂಗೆ ಬಿಲ್ಡಪ್ ಮಾಡ್ಬೋದು ಆ ಥರ ಒಂಚೂರು ಹೇಳ್ಬಿಡಿ. ಥ್ಯಾಂಕ್ ಯು ಸರ್. Salute to you. Nobody enters this side of job. Really great government service. Thank you very much, sir. Thank you very much for providing this opportunity. ಮತ್ತು ಎಲ್ರಿಗೂ ನಮಸ್ಕಾರ. ಮೊಬಿಲಿಟಿ ಇಂಡಿಯಾ ಅಂತ ಹೇಳಿ ನಾವು ನಾಳೆ 30th ಇಯರ್ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ಕಳೆದ 30 ವರ್ಷದಿಂದ ಕರ್ನಾಟಕ ಮಾತ್ರ ಅಲ್ಲ, ವಿ ಆರ್ ವರ್ಕಿಂಗ್ ವಿತ್ ಡೆವಲಪಿಂಗ್ ಕಂಟ್ರೀಸ್ ಆ್ಯಂಡ್ ಇವನ್ ನಾರ್ತ್ ಈಸ್ಟ್ ಆಲ್ಸೋ. ವೆನ್ ಸರ್ ಮಾತಾಡುವಾಗ ಇದು ನಾರ್ತ್ ಈಸ್ಟಲ್ಲಿ ಬೋಡೋಲ್ಯಾಂಡಲ್ಲಿ ಕೂಡ ನಮ್ಮ ಪ್ರಾಜೆಕ್ಟ್ ಇದೆ, ನಾನೇ ಅದನ್ನು ನೋಡ್ಕೊತಾ ಇದ್ದೀನಿ. ಬಕ್ಸಾ ಆ್ಯಂಡ್ ಕಾಮ್ರೂಪ್ ಮೆಟ್ರೋ ಗುವಾಹತಿನಲ್ಲಿ ನಮ್ಮ ಪ್ರೋಗ್ರಾಮ್ ಇದೆ. ಸೊ ನಮಗೆ ಕರ್ನಾಟಕದಲ್ಲಿ ನಮ್ಮ ಆಫೀಸ್ ಬಂದು ಬ್ಯಾಂಗ್ಳೂರಿನಲ್ಲಿದೆ, ಕಾರ್ಪೊರೇಟ್ ಆಫೀಸು JP ನಗರದಲ್ಲಿ. ಮೊಬಿಲಿಟಿ ಇಂಡಿಯಾ ಅನ್ನೋದು ಫಿಸಿಕಲ್ ರಿಹ್ಯಾಬಿಲಿಟೇಷನ್ ಸೆಂಟರ್. ಅಂದರೆ ದೈಹಿಕ ವಿಕಲಚೇತನರು ಏನಿರ್ತಾರೆ 0ಇಂದ ಇವನ್ ಎಲ್ಡರ್ಲಿ ಪಾಪ್ಯುಲೇಷನ್ ಅವ್ರಿಗೂ ಕೂಡ ನಾವು ಕೆಲಸ ಮಾಡ್ತೀವಿ. ನಮ್ಮದು ಕಮ್ಯುನಿಟಿ ಪ್ರೋಗ್ರಾಮ್ ಬಂದು ಚಾಮರಾಜನಗರ ಡಿಸ್ಟಿಕ್ಕು, ಬ್ಯಾಂಗ್ಳೂರು ಅರ್ಬನ್ನು ಮತ್ತು ತುಮಕೂರು ಜಿಲ್ಲೆಯಲ್ಲಿದೆ. ತುಮಕೂರು ಜಿಲ್ಲೆಯಲ್ಲಿ ಚಿಕ್ಕನಾಯಕನಹಳ್ಳಿ, ತುರುವೇಕೆರೆ, ಶಿರಾ ಆ್ಯಂಡ್ ತುಮಕೂರಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ನಮ್ಮ ಮೊದಲನೇ ಕೆಲಸ ಅರ್ಲಿ ಐಡೆಂಟಿಫಿಕೇಷನ್. 0 to 6 years ಏನಿದ್ದಾರೆ, ಚಿಲ್ಡ್ರನ್ ವಿತ್ ಡಿಸಬಿಲಿಟೀಸ್ ಏನಿದ್ದಾರೆ ಅವರಿಗೆ ಐಡೆಂಟಿಫೈ ಮಾಡೋದು, ಅವರಿಗೆ ಸಂಬಂಧಪಟ್ಟಂಥ ರಿಹ್ಯಾಬಿಲಿಟೇಷನ್ ಇಂಟರ್ವೆನ್ಷನ್. ಆ್ಯಂಡ್ ಬ್ಯಾಂಗ್ಳೂರಿನಲ್ಲಿ ನಮ್ಮದು ರಿಹ್ಯಾಬಿಲಿಟೇಷನ್ ಇನ್ಸ್ಟಿಟ್ಯೂಟ್ ಇದೆ. ಅಲ್ಲಿ ವಿ ಆರ್ ರನ್ನಿಂಗ್ ಫಸ್ಟ್ ಸೌತ್ ಇಂಡಿಯನ್ ಕಾಲೇಜ್ BPO. ಪಕ್ಕದಲ್ಲೇ ಇದೆ. ಅದು ಮೊಬಿಲಿಟಿ ಇಂಡಿಯಾ ವೆಬ್ಸೈಟ್ ಕೂಡ ತಾವು ನೋಡ್ಬೋದು.
ಮೊಬಿಲಿಟಿ ಸರಿ ವೆಬ್ಸೈಟ್ ಅವ್ರು ಕರೀಲಿ ಬೇಕಾ? ಈಗ ನಾವು ಕರೆದಿಲ್ಲ, ಇದಾರೆ ಥ್ಯಾಂಕ್ ಯು ಸರ್. ಇದೆ ಅಂತ ಅವ್ರಿಗೆ ತೋರಿಸಿದ್ರೆ ಅವರೇ ಬೆಳ್ಕೊಂಡು ಆರಾಮಾಗಿರ್ತಾರೆ. ನಿಮ್ಮನ್ನೇನು ದುಡ್ಡು ಕೇಳಲ್ಲ ಸರ್ಕಾರನ. ನಿಮಗೆ ಸೋಲಾರ್ ಇದನ್ನ ಪಂಪ್ ಸೆಟ್ಟಿಗೆ ಸೋಲಾರ್ ಅಳವಡಿಸ್ಕೊಟ್ರೆ ಕರೆಂಟ್ದು ಸಮಸ್ಯೆ ಇರಲ್ಲ. ಮತ್ತು ನೀವು ಒಳ್ಳೊಳ್ಳೆ ತಳಿಗಳು ಕೊಟ್ಬಿಟ್ಟು ಒಳ್ಳೊಳ್ಳೆ ಮಾರ್ಕೆಟಿಂಗ್ ವ್ಯವಸ್ಥೆ ಮಾಡಿಕೊಟ್ರೆ ಅವ್ರು ನಿಮ್ಮನ್ನೇನು ಕೇಳಲ್ಲ. ಅದಕ್ಕೆ ಅವರು ಆನ್ಲೈನಲ್ಲಿ ಅವ್ರು ಮಾಡ್ಕೊಂಡು ಹೋಗ್ತಾರೆ. ಮತ್ತು ಮಕ್ಳಿಗೆ ಎಜುಕೇಷನ್ಗೆ ಮೇಯ್ನಾಗಿ ಒಳ್ಳೊಳ್ಳೆ ಇವರಿದ್ದಾರೆ, ತುಂಬ ಚೆನ್ನಾಗಿ ಅವ್ರದ್ದು ಇದಿದೆ. ಅವ್ರಿಗೆ ಹೊಸ ಸಿಸ್ಟಮಲ್ಲಿ ಮುಂದೆ ಅಡ್ವಾನ್ಸ್ ಟೆಕ್ನಾಲಜಿಲಿ ಎಜುಕೇಷನ್ನ ಚಿಕ್ಕ ಮಕ್ಕಳಿಂದನೇ ಕೊಡೋದಕ್ಕೊಂದು ಪ್ರಾವಿಷನು. ಎಲ್ಲಿ ನಮಗೆ ಏನು ಅಂಗವಿಕಲ ಮಕ್ಕಳು ಪುನಶ್ಚೇತನ ಸೇವೆ ಅದೊಂದು ಎಸೆನ್ಷಿಯಲ್, ಅದು ಮಾನವೀಯತೆ ದೃಷ್ಟಿ ಇರಬೇಕು ಎಲ್ಲರಿಗೂ. ಆ ನಿಟ್ಟಿನಲ್ಲಿ ಅವ್ರಿಗೆ ಅಂಥವ್ರಿಗೆ ನಮ್ಮನ್ನೇನೋ ದೇವರೆಲ್ಲ ಅಂಗಾಂಗಗಳನ್ನೂ ಚೆನ್ನಾಗಿ ಕೊಟ್ಟಿದ್ದಾರೆ. ಕೊಡದೇ ಇದ್ದಂಥ ಪಕ್ಷದಲ್ಲಿ ಅಂಥವ್ರಿಗೆ ನಾವೆಲ್ಲರೂ ಕೂಡ ನೆರವಾಗಿ ಇದ್ಕೊಂಡು ಅವ್ರಿಗೊಂದು ಸ್ವಲ್ಪ ಆತ್ಮಸ್ಥೈರ್ಯ ತುಂಬುವಂಥ ಕೆಲಸ ಮಾಡೋದು. ಈ ಆ್ಯಂಗಲ್ಗಳಲ್ಲಿ ವರ್ಕೌಟ್ ಮಾಡೋದು ಸಮಾಧಾನವಾಗಿ ಒಂದು ಮನಸ್ಸಿಗೆ ತೃಪ್ತಿ ಇರ್ತದೆ ಸರ್ವಿಸಲ್ಲಿ ಅಂತ ಭಾವನೆ ಅಷ್ಟೇ ಸರ್. ಸೀರಿಯಸ್ ಆಗಿ ತಗೊಂಡು ಕಷ್ಟ ಬಿತ್ಕೊಂಡು ಸರ್ ಸಪೋರ್ಟ್ ತಗೊಂಡು ನಾವು ಇಡೀ ಜಿಲ್ಲೆಯಲ್ಲಿ ಈ ಸದ್ಯ 83.25% to 3% ತಗೊಂಡು ಇಡೀ ಡಿಸ್ಟ್ರಿಕ್ಟಿಗೆ ಫಸ್ಟ್ ಪ್ಲೇಸ್ಗೆ ಅವಕಾಶ ಮಾಡಿಕೊಟ್ಟು ಲಾಸ್ಟ್ 30 years ಬಂದಿರಲಿಲ್ಲ ಚಿಕ್ಕನಹಳ್ಳಿ ಫಸ್ಟ್ ಪ್ಲೇಸ್ ಅವರು ಮೇಸ್ಟ್ರುಗಳು ಮಾಡಿರೋದು ನಾವು ಹೇಳ್ಬೋದು ಅಷ್ಟೇ. ಮೋಟಿವೇಶನ್ ನಾವು ಮಕ್ಕಳು ಪ್ರೇರಣಾ ಶಿಬಿರ ಅಂತ ಟಾಪರ್ಸ್ ಅನ್ನ ತಗೊಂಡು ಇಡೀ 60 ಸ್ಕೂಲ್ಸ್ ಇದಾವೆ, ಒಂದು 150 ಜನ ಮಕ್ಕಳು 150 ಮಕ್ಕಳು ತಗೊಂಡು ಅದರಲ್ಲೂ ಪ್ರೇರಣೆ 2 hours ಸರ್ವೆ ಮಾತಾಡಿ ಎಲ್ಲದೂ ಒಂದು ಪ್ರೇರಣೆ ಮಾಡಿದ್ರು. ಅದರಲ್ಲಿ 8 ಸ್ಟೂಡೆಂಟ್ಸ್ ಗಟ್ ಅಬೌವ್ 600 marks. 614 ಇಸ್ ದ ಟಾಪರ್. ಅಷ್ಟು ಮನೆಗೆ ಹೋಗಿ ಪ್ರತಿ ಮಗುವಿಗೆ ಸ್ಕೂಲ್ಗೆ ಅಡ್ಮಿಷನ್ ಮಾಡೋಕ್ಕೆ ಅಡ್ಮಿಷನ್ $600ಕ್ಕಿಂತ ಹೆಚ್ಚು ಅಂಕ ತಗೊಂಡಿದ್ರಲ್ಲ ಅವ್ರ ಮನೆಗೆ ಹೋಗಿ ನಾವೇ ಗೌರವಿಸಿದ್ವಿ. ಫೋನ್ ಮಾಡಿ ಎಲ್ಲಿ ಅಡ್ಮಿಷನ್ ಯಾವ ಸ್ಕೂಲಲ್ಲಿ ಕೇಳ್ತಾರೆ ಅಲ್ಲಿಗೆ ಉಡುಪಿಗೆ ಸೇರಿಸಿದ್ರು, ಕೆಲವರಿಗೆ ಎಲ್ಲಿ ಕೇಳ್ತಾರೆ ಅಲ್ಲಿಗೆ ಅಡ್ಮಿಷನ್ ಕೊಡಿಸಿರೋ ವಾಚ್ ಮಾಡಿದ್ದು ನೆಕ್ಸ್ಟ್ ಎಲ್ಲರಿಗೂ ಆಗಲಿಲ್ಲ ಅಷ್ಟು ನೋಂದು ಮಾಡಿದ್ರು. ಎರಡನೇದಾಗಿ ಅಷ್ಟು ಮಕ್ಕಳು ಮನೆಗೆ ವಿಸಿಟ್ ಮಾಡಿ ಪ್ರತಿಯೊಂದು ತಂಡಕ್ಕೆ ಓಲ್ಡ್ ಡೇ ಪ್ರತಿ ಮಗುನೂ ಸಹ ಮಾತಾಡಿ ಎಷ್ಟು ಖುಷಿ ಆಯ್ತು ಅಂತಂದ್ರೆ ಈ ವರ್ಷ ನಮ್ಗೆ ಗೌರ್ಮೆಂಟ್ ಸ್ಕೂಲ್ ಇಂಗ್ಲಿಷ್ ಮೀಡಿಯಂ ಮಕ್ಕಳ ಸಂಖ್ಯೆ ಜಾಸ್ತಿ ಆಗಿದೆ. ಅದರಲ್ಲಿ ಮೇಡಮ್ ಒಂದೇ ಒಂದು ಪ್ರೈವೇಟ್ ಸ್ಕೂಲ್ ಮಗು 8 ಜನದಲ್ಲಿ, ಇನ್ನೆಲ್ಲ ಗೌರ್ಮೆಂಟ್ ಸ್ಕೂಲ್ ಮಕ್ಕಳು. ಒಳ್ಳೆ ಸರ್, ಎಲ್ಲ ಗೌರ್ಮೆಂಟ್ ಸ್ಕೂಲ್. ಅದು ನಮ್ಗೆ ಹೆಮ್ಮೆ. ಗೌರ್ಮೆಂಟ್ ಸ್ಕೂಲ್ ಎಂಟರಲ್ಲಿ ಇನ್ನೊಂದು ಮಗು ಸಿರಾದಲ್ಲಿ ಓದ್ತು 625ಕ್ಕೆ 624 ತಗೋತು. ನಮ್ಮ ತಾಲೂಕು ಮಗು ಸಿರಾದಲ್ಲಿ ಓದಿತ್ತು, ಅಲ್ಲಿ ವಾಸವಿಲೆಲ್ಲ ಓದಿದ್ರು. ಇನ್ನು 8 ಮಕ್ಕಳಲ್ಲಿ ಒಂದೇ ಒಂದು ರೋಟರಿ ಸ್ಕೂಲ್ ಅಂತ ಪ್ರೈವೇಟ್ ಸ್ಕೂಲ್ ಮಗು, ಇನ್ನೆಲ್ಲ ಗೌರ್ಮೆಂಟ್ ಸ್ಕೂಲ್ ಮಕ್ಕಳೇ. ಚೆನ್ನಾಗಿದೆ ಸರ್. ಅದರಲ್ಲೂ ಒಬ್ಬನೇ ಒಬ್ಬ ಗಂಡು ಮಗು, ಹೆಣ್ಮಕ್ಳೇ. ಮೇಡಮ್ ಮಾಡ್ತಾ ಇದ್ದೀವಿ. ನಮ್ಮ ತುಮಕೂರು ಜಿಲ್ಲೆಯಿಂದ ನಮ್ಮ ಕರ್ನಾಟಕ ರಾಜ್ಯದ JDS ಪಕ್ಷದ ವಿರೋಧ ಪಕ್ಷದ ನಾಯಕರಾಗಿ ಆಯ್ಕೆಯಾಗಿರ್ತಕ್ಕಂಥ ಶ್ರೀಯುತ ಸಾಹೇಬರಿಗೆ ಎಲ್ಲರ ಪರವಾಗಿ ಅಭಿನಂದನೆಗಳು. ನಾವೇ ಕರಿಬಹುದು ಅಲ್ಲೇ ಆಫೀಸ್ ವಿಧಾನಸೌಧದ ಚೇಂಬರ್ ಎಲ್ಲ ಇರುತ್ತೆ. ಥ್ಯಾಂಕ್ ಯು ಸರ್. ಒಳ್ಳೆ ಅವಕಾಶ ಸಿಕ್ತು ಸರ್ ಈಗ ಹೆಚ್ಚಿಗೆ ಸೇವೆ ಮಾಡೋದಕ್ಕೆ ಸರ್. ಈಗ ಖಂಡಿತ ಮೇಡಮ್, ಥ್ಯಾಂಕ್ ಯು ಸರ್.